नन्दनकल्पवल्लीं श्रीरङ्गराजोगदृश्यां साक्षात् क्षमां करुणया कमलाभिमान्यां गोदामनन्यशरणः शरणं प्रपद्ये। नीलातुङ्गस्तनगिरितटी सुप्तमुद्बोध्य कृष्णं पारात्यं स्वं श्रुतिशतशिरःसिद्धमध्यापयन्ती सोचिष्टायां सगनिगलिति கொஞ்சம் வாய்ஸ் கொடுங்க. गोदा तस्यै नमैदमिदं भूय एवास्तु भूयः अन्नवयल पुதுவை ஆண்டாள் அரங்கற்கு பன்னு திருப்பாவை பல்பதியம் இன்னிசையால் பாடி கொடுத்தாள் நல்பாமாலை பூமாலை சூடி கொடுத்தாளே சொல்லு சூடி கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடினே வேங்கடவர்க்கென்னை விதி என்ற விம்மாற்றம் நான் கடவா வண்ணமே நல்கு. ಸೌಂಡ್ ಪೂರ್ಮ ಸೌಂಡ್ ಬೇಕಾದ್ರೆ ಇನ್ನೊಂಚೂರು ಕೊಡಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಿಮಗೆಲ್ಲ ಚೆನ್ನಾಗಿ ಕೇಳಿ. श्रीमद्रङ्गशटारि संयमिवरैः वीक्षास्पदं सादरं श्रीमद्वेदवतं सदेशिकपतेः पादारविन्दाश्रयं वादूलान्वयदेशिकबुधवरं वेदान्तिनं सद्गुरुं वाल्मीकिशुकव्याससूक्तिमधुपं नारायणार्यं भजे वादूलवंशतिलकं गुणसंविदाढ्यं श्रीरङ्गकायिजमुनेः पदानुसक्तं वेदान्तदेशिकयतीन्द्रकृपाभिषिक्तं नारायणार्यगुरुवर्यमहं समीडे श्रीरामानुजयोगीन्द्रवेदान्तार्य उपाश्रयं रङ्गे श्रीरङ्गेशपादविनतं वरदार्यमहं भजे श्रीलक्ष्मी नृसिंहदिव्यपादुकासेवक वरदार्य महादेशिकाय नमः. ಇವತ್ತಿನ ಪಾಶ್ರ ಎಲ್ಲೇ ಇಳಂಕಿಳಿ. ನಾವು ಅರ್ಥ ನೋಡಬೇಕಾಗಿರೋದು ಉಂಗಳ್ ಪುഴക്കടை ತೋಟದ ಬಾವಿಯೋಳು. ನೆರೆದಿರ್ತಕ್ಕಂಥ ಎಲ್ಲ ಆತ್ಮಬಂಧುಗಳಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ಕೊಂಡು ಹಾಡಿಗೆ ಹೋಗೋಣ. உங்கள் புழக்கடை தோட்டத்து வாவியுள் செங்கழு நீர் வாய் நெகழ்ந்து ஆம்பல் வாய் கூம்பினஹான் செங்கல் பொடி கூரை வெண்பல் தவத்தவர் தங்கள் திருக்கோயில் செங்கிடுவான் போத்தந்தார் எங்களை முன்னம் எழுப்புவான் வாய் பேசும் நங்காய் எழுந்திராய் நாணாதாய் நாவுடையாய் செங்குடு சக்கரம் மேந்தும் தடக்கையன் பங்கைய கண்ணானே பாடேலோர் எம்பாவாய். உங்கள் புழக்கடை தோட்டத்து வாவியுள் செங்கழு நீர் வாய் நெகழ்ந்து ஆம்பல் வாய் கூம்பினஹான் செங்கல் பொடி கூரை வெண்பல் தவத்தவர் தங்கள் திருக்கோயில் செங்கிடுவான் போத்தந்தார். போகின்றார் ಅಂತನೂ ಹೇಳ್ಬೋದು. போத்தந்தார் எங்களை முன்னம் எழுப்புவான் வாய் பேசும் நங்காய் எழுந்திராய் நாணாதாய் நாவுடையாய் செங்கொடு சக்கரம் மேந்தும் தடக்கையன் பங்கைய கண்ணானே பாடேலோர் எம்பாவாய். உங்கள் ಪುழக்கடை ತೋಟತ್ತು ಬಾವಿಯುಳ್. ಪುழக்கடை ಅಂದರೆ ಹಿತ್ತಲ ಕಡೆ ಅಂತ. ಉಂಗಳ್ ಇಷ್ಟರವರೆಗೂ ಸಖಿಯರನ್ನೆಲ್ಲ ಒಬ್ಬರಾದ್ಮೇಲೆ ಒಬ್ಬರು ಸಖಿಯರನ್ನು ಕರೀತಾ ಇದ್ಲು. ಆದರೆ ಯಾರಿಗೂ ಈ ಥರ ಮರ್ಯಾದೆಯಾಗಿ ಉಂಗಳಂತ ಕರೆದಿದ್ದಿಲ್ಲ. ನೀನು ಬಾ ಹೋಗು ಅಂತ ಆ ಥರ ಕರಿತಾ ಇದ್ಲೆ ಹೊರತು
ನೀವು ಅಂತ ಕರೆದಿರಲಿಲ್ಲ. ಇಲ್ಲಿ ಉಂಗಳ್ ಅಂದರೆ ಮರ್ಯಾದೆ ಕೊಡ್ತಾ ಇದ್ದಾಳೆ. ಉಂಗಳ್ ಪುഴക്കಡೆ ತೋಟತ್ ಬಾವಿಯುಳ್. ಪುഴക്കಡೆ ಅಂದರೆ ಹಿತ್ಲ ಕಡೆ ಅಂತ ಹೇಳಿಲ್ಲ. ಇಲ್ಲಿ ಬರ್ತಾ ಇರೋ ಸಖೀರೆಲ್ಲ ಎಲ್ಲಿವರೆಗೂ ಬಂದಿದ್ರು ಅಂದರೆ ನಾವು ನೋಡಿದ್ವಿ ಮುತ್ತಂ ಪುಹಂದೆ ಅಂತ ಹೇಳಿದರು. ಮುತ್ತಂ ಪುಹಂದೆ ಅಂದರೆ ಅಂಗಳಕ್ಕವರೆಗೂ ಬಂದಿದ್ದರು. ಒಂದು ವಾಶಲ್ ಕಡೆ ಪತ್ತಿ ಮನೆ ಹತ್ರ ಮನೆ ಬಾಗಿಲವರೆಗೂ ಬಂದುಬಿಟ್ಟಿದ್ರು ಅಂತ. ಇವಾಗ ಏನಂದರೆ ಹಿತ್ತಲ ಕಡೆ ಬಗ್ಗೆ ಹೇಳ್ತಾ ಇದ್ದಾರೆ. ಉಂಗಳ್ ಪುഴക്കಡೆ ತೋಟತ್ ಬಾವಿಯುಳ್. ನೋಡಮ್ಮ, ಮನೆ ಹಿತ್ತಲ ಕಡೆ ಒಂದು ಬಾವಿ ಇದೆಯಲ್ಲ, ತೋಟದ ಬಾವಿ. ಆ ಬಾವಿನಲ್ಲಿ ಕೂಡ ಶೆಂಗಳೆ ನೀರು, ಕಮಲದ ಪುಷ್ಪಗಳು ಅರಳ್ತಾ ಇದೆಯಂತೆ. ಆಂಬಲ್ವಾಯ್ ಕೂಂಬಿನ ಹಾಣ್. ರಾತ್ರಿ ಅರಳುವಂಥ ಕುಮುದಿನಿ ಆಂಬಲ್ ಅಂತ ಹೂವು ಅದೆಲ್ಲ ಮುಚ್ಕೊಂಡ್ಬಿಟ್ಟಿದೆ ನೋಡು. ಅದೇನೇ ಸಂಕೇತ, ಬೆಳಗಾಗಿರೋದಕ್ಕೆ ಸಂಕೇತ ಹೇಳ್ತಾ ಇದ್ದಾರೆ. ಶೆಂಗಳೆ ನೀರು, ಕಮಲದ ಪುಷ್ಪ ಅರಳಿದೆ. ಇದು ಕುಮುದಿನಿ ಮುದ್ರಕೊಂಡಿದೆ. ಏಳು ನೀನು ನಮ್ಮ ಜೊತೆಗೆ ಬರಬೇಕು ಅಂತ. ಇಲ್ಲಿರುವಂಥ ಸಖಿ ತುಂಬ ಭಗವಂತನ ಬಗ್ಗೆ ಚೆನ್ನಾಗಿ ವಿಚಾರ ಗೊತ್ತು, ಭಗವಂತನ ಅನುಭವಿಸ್ತಾ ಇದ್ದಾಳೆ. ಅವಳಿಗೇನು ಎದ್ದು ಬರಬೇಕು ಅಂತ ಆಸಕ್ತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಏನು ಹೇಳ್ತಾರೆ ನೋಡೋಣ, ಇವರು ಏನೆಲ್ಲ ಹೇಳಿ ನನ್ನ ಕರೀತಾರೆ ನೋಡೋಣ, ಭಗವಂತನ ವಿಷಯ ಹೊರಗಡೆ ಇರೋರಿಗೆ ಎಷ್ಟು ಗೊತ್ತು ನೋಡೋಣ ಅಂತ ಸುಮ್ಮನೆ ಹಾಗೆ ಮಲ್ಕೊಂಡೇ ಇದ್ದಾಳಂತೆ. ಅದಕ್ಕೆ ಇವಳು ಹೇಳ್ತಾ ಇದ್ದಾಳೆ, ಇಲ್ಲ ನೋಡು ಹೂವೆಲ್ಲ ಅರಳಿದೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಹೆಂಗೆ ಬಂದೆ ನಮ್ಮನೆ ಹಿತ್ಲ ಕಡೆಗೆ? ನಾನು ಇಲ್ಲಿ ಒಳಗಡೆ ಮಲ್ಕೊಂಡಿದ್ದೀನಿ, ಬಾಗಿಲು ಹಾಕಿದೆ, ನಮ್ಮನೆ ಹಿತ್ಲ ಕಡೆಯಲ್ಲಿ ಹೂವು ಅರಳಿರೋದು ನಿನಗೆ ಹೇಗೆ ಗೊತ್ತು ಅಂತ ಕೇಳ್ತಾರೆ. ಅವಾಗ ಇಲ್ಲಮ್ಮ, ಇದೆಲ್ಲ ಒಂದು ಸಾರ್ವತ್ರಿಕ ಒಂದು ಲಕ್ಷಣ. ಇಲ್ಲಿ ಹೊರಗಡೆ ನಾವು ಬರ್ತಾ ಇದ್ದಾಗಲೂ ಅಲ್ಲಿ ಸರಸ್ಸು ತಟಾಕಗಳೆಲ್ಲ ಇತ್ತು, ಅದರಲ್ಲೂ ಎಲ್ಲ ಅರಳಿತ್ತು ಹೂವು. ನಿಮ್ಮ ಮನೇಲಿ ಒಂದು ಹಿತ್ಲ ಕಡೆಯಲ್ಲಿ ಇದ್ದರೆ ಖಂಡಿತವಾಗ್ಲೂ ಅಲ್ಲೂ ಅರಳಿರುತ್ತೆ, ನೀನು ಅಲ್ಲಿ ನೋಡಬೇಕಾದ್ರೆ. ಹಾಗೆ ನೀನು ಅಲ್ಲಿಗೆ ಗವಾಕ್ಷಿನಲ್ಲಿ ಬಗ್ಗಿ ನೋಡಿದ್ರೆ ನಿನಗೆ ಕಾಣಿಸುತ್ತೆ, ನೀನು ನೋಡು ಅಂತ ಹೇಳ್ತಾರೆ. ಎಲ್ಲೋ ಅಲ್ಲೆಲ್ಲ ಹೊರಗಡೆ ನೀವೆಲ್ಲ ಅಂದವಾಗಿ ಅಲಂಕಾರ ಮಾಡ್ಕೊಂಬಂದಿದ್ದೀರಾ ಬ್ರೈಟಾಗಿ. ಇದನ್ನೇ ಕಮಲ ಅಂದ್ಕೊಂಡು ಪೆದ್ದದಾಗ ಆ ಕಮಲ ಅರಳಿಬಿಟ್ಟಿದೆ, ಸೂರ್ಯ ಅಂದ್ಕೊಂಡು ಅರಳಿಬಿಟ್ಟಿದ್ದಾನೆ. ಅದೆಲ್ಲ ನಮ್ಮನೆ ಹಿತ್ತಲಲ್ಲೇನು ಅರಳಿರಲ್ಲ ಬಿಡು ಅಂತ ಹೇಳ್ತಾಳಂತೆ. ಇದೆಲ್ಲ ಸುಮ್ಮನೆ ವ್ಯಾಖ್ಯಾತಕಾರರು ಚಮತ್ಕಾರವಾಗಿ ತೋರಿಸ್ಕೊಡೋ ಅಂಥದ್ದು ನಮಗೆ. ಇಲ್ಲ ನೀನು ನೋಡು, ಖಂಡಿತವಾಗ್ಲೂ ಅರಳಿದೆ ಅಂತಾರೆ. ಉಂಗಳ್ ಪುഴക്കಡೆ ಅಂತ ಹೇಳಿದ್ರೆ ಈ ಮನೆ ಅನ್ನೋದು ವೀಡು ಅಂತ. ವೀಡು ಅನ್ನೋದೇ ಮೋಕ್ಷಕ್ಕೆ ವೀಡು ಅಂತಾರೆ ತಮಿಳಲ್ಲಿ. ವೀಡು ಮಿನ್ ಮುತ್ತಮಂ ವೀಡು ಶೈದು. ನಮ್ಮಾಳ್ವಾರು ಹಾಡ್ತಾರೆ, 2ನೇ ಪದ್ಯದಲ್ಲೇ ಹೇಳ್ತಾರೆ, ವೀಡು ಮಿನ್ ಬಿಡು, ಮುತ್ತಮಂ ಎಲ್ಲವನ್ನು ಬಿಟ್ಬಿಡಿ ಅಂತ. ಏನಂದರೆ ಎಲ್ಲ ಅಹಂಕಾರ ಮಮಕಾರ ಇವೆಲ್ಲ ಬಿಡಬೇಕಂತೆ. ಭಗವಂತನ ಹತ್ರ ಹೋಗಬೇಕಾದ್ರೆ ಇದನ್ನು ಮೊದಲು ನಾವು ಇದನ್ನೆಲ್ಲ ಬಿಡಬೇಕು. ಅಟ್ಯಾಚ್ಮೆಂಟು ಅದೆಲ್ಲ ಒಂದು ಪದಾರ್ಥಗಳಿಗೆ, ಮನುಷ್ಯರಿಗೆ, ನಾವಿಲ್ಲಿ ಸುತ್ತಮುತ್ತಲು ಇರೋರಿಗೆಲ್ಲ ಅಟ್ಯಾಚ್ಮೆಂಟ್ ಬಿಡಬೇಕು. ಇದರಿಂದ ತುಂಬ ಚೆನ್ನಾಗಿ ಹೇಳ್ತಾನೆ. ಯಾವಾಗ ಅಂದರೆ ಅಭಿಮನ್ಯು ಸತ್ತೋಗ್ಬಿಟ್ಟಿರ್ತಾನೆ. ಸತ್ತೋಗ್ಬಿಟ್ರೆ ಅರ್ಜುನ ವಾಪಸ್ ಬಂದು ಸಾಯಂಕಾಲ ನೋಡಿದಾಗೆ ಮಗ ಸತ್ತೋಗ್ಬಿಟ್ಟಿರ್ತಾನೆ. ತುಂಬ ದುಃಖ ಹೋ ಅಂತ ಹೇಳ್ತಾನೆ. ಕೃಷ್ಣ ಬರ್ತಾನಂತೆ. ಕೃಷ್ಣನೂ ಪಕ್ಕದಲ್ಲಿ ನಿಂತ್ಕೊಂಡು ಅರ್ಜುನನಿಗಿಂತ ಜೋರಾಗಿ ಹೇಳ್ತಾನಂತೆ ಕೃಷ್ಣ. ಸ್ವಲ್ಪ ಅರ್ಜುನನಿಗೆ ಡೌಟ್ ಆಗಿಬಿಡುತ್ತೆ, ಏನಾಯ್ತು ಇವನಿಗೆ, ಸುಮ್ಮನೆ ಇದ್ನಲ್ಲ ಇಷ್ಟು ಜೋರಾಗಿ ನನಗಿಂತ ಜೋರಾಗಿ ಹೇಳ್ತಾ ಇದ್ದಾನೆ ಇವನು ಅಂತ ಕೇಳ್ತಾನಂತೆ ಕೃಷ್ಣನ. ಕೃಷ್ಣ, ನೀನು ಯಾಕೆ ಹೇಳ್ತಾ ಇದೆಯಾ? ಇವನು ನನಗೆ ಮಗ, ನಿನಗೆ ಹೆಂಗಿದ್ರು ನಾನು ಅತ್ತೆ ಮಗ, ನನ್ನ ಮಗ ತಾನೇ ಇವನು, ನೀನು ಯಾಕೆ ಇಷ್ಟು ಜೋರಾಗಿ ಹೇಳ್ತಾ ಇದೆಯಾ ಅಂದರೆ, ನಾನು ಅದಕ್ಕೆಲ್ಲ ಅಳ್ತಾ ಇರೋದು 18 ಅಧ್ಯಾಯ ನಿನಗೆ ಭಗವದ್ಗೀತೆ ಉಪದೇಶ ಮಾಡಿದ್ನಲ್ಲ, ಈ ಮಗ ಸತ್ತೋದ ಅಂದರೆ ಹಿಂಗೆ ಹೇಳ್ತಾ ಇದೆಯಲ್ಲ ನೀನು ಅಂತ. ವೀಡು ಮಿನ್ ಮುತ್ತಮಂ, ವ್ಯಾಮೋಹ ಬಿಡಬೇಕು. ಆ ಥರ ನಮ್ಮ ಮಾರ್ವಾಳಿ ಹೇಳ್ತಾರೆ, ವೀಡು ಶೈದು. ನೀವು ವೀಡು ಮೋಕ್ಷಕ್ಕೆ ಹೋಗಬೇಕಾದ್ರೆ ಅಹಂಕಾರ ಮಮಕಾರ ಇವೆಲ್ಲವನ್ನು ಬಿಡಬೇಕು ಅಂತ ಹೇಳ್ತಾರೆ. ಇಲ್ಲೂ ಹಾಗೇ ಉಂಗಳ್ ಪುഴക്കಡೆ, ಆ ಹಿತ್ತಲ ಕಡೆಗೆ ಈ ಮನೆ ಅಂತ ಒಂದಿದ್ರೆ ಅದು ಮೋಕ್ಷ ಅಂತಿದ್ರೆ, ಈ ಹಿತ್ತಲ ಕಡೆ ಇದೆಯಲ್ಲ ಅದಕ್ಕೆ ಅದು ಸಂಸಾರ. ಈ ಮುಂದ್ಗಡೆ ಮನೆ ಇರೋದು ಅದು ಮೋಕ್ಷ. ಅದಕ್ಕೆ ಹೇಳ್ತಾರೆ ಈ ಋಕ್ ಯಜುರ್ ಸಾಮವೇದ ಎಲ್ಲ ಈ ಮುಂದ್ಗಡೆ ಇರೋದು, ಹಿಂದ್ಗಡೆ ಇರೋದು ಅಥರ್ವಣ ವೇದ ಅಂತ ಸ್ವಾಪದೇಶ ಅರ್ಥದಲ್ಲಿ ಹೇಳ್ತಾರೆ. ಅಥರ್ವಣ ವೇದದಲ್ಲೆಲ್ಲ ಏನಪ್ಪ ಅಂತ ಹೇಳಿದ್ರೆ ಒಳ್ಳೊಳ್ಳೆ ಮಂತ್ರಗಳಿದ್ದರೆ ಕೂಡ, ನಾರಾಯಣ ಸೂಕ್ತ ಅವೆಲ್ಲ ಅದರಲ್ಲೇನೋ ಬಂದಿದ್ದರೂ ಕೂಡ ಅಥರ್ವಣ ವೇದ ನಮಗೇನು ಅಷ್ಟು ಮೋಕ್ಷಕ್ಕೆ ಮಾರ್ಗಕ್ಕೆ ಅಂತ ಏನು ಬೇಡ. ಈ 3 ವೇದಗಳಿದ್ದರೆ ಸಾಕು. ಋಕ್ ಯಜುರ್ ಸಾಮವೇದಗಳಿದ್ಬಿಟ್ರೆ ಸಾಕು. ಭಗವಂತನ ಕೊಂಡಾಡಿಕೊಂಡು ಅದ್ರ ಮೂಲಕ ನಾವು ಹೋಗಿ ಭಗವಂತನ ಸೇರ್ಬೋದು. ಈ ಅಥರ್ವಣ ವೇದದಲ್ಲೆಲ್ಲ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ದೈನಂದಿಕ ನಮ್ಮ ಆಗು ಹೋಗುಗಳಿಗೆ, ಪ್ರಪಂಚದಲ್ಲಿ ಹೇಗೆ ಜೀವನ ಮಾಡಬೇಕು ಸುಲಭವಾಗಿ ಅಂಥದಕ್ಕೆಲ್ಲ ಇದೆ. ಅಥರ್ವಣ ವೇದದಲ್ಲಿ ನ್ಯೂಕ್ಲಿಯರ್ ಫಿಸಿಕ್ಸ್, ಅದು ಆ್ಯಕ್ಚುಲಿ ಫಿಸಿಕಲ್ ಕೆಮಿಸ್ಟ್ರಿ, ಒಂದು ನ್ಯೂಕ್ಲಿಯರ್ ಬಾಂಬ್ ಮಾಡೋದಕ್ಕೆ ಕೂಡ ಅದರಲ್ಲೆಲ್ಲ ಹೇಗೆ ಮಂತ್ರ ಫಾರ್ಮುಲಾಸ್ ಎಲ್ಲ ಇದೆ ಅದರಲ್ಲಿ. ಅದನ್ನು ಡಿಸೈಫರ್ ಮಾಡಿದ್ರೆ ಎಲ್ಲನೂ ಪ್ರಯೋಜನ ಪಡ್ಕೊಳ್ಬೋದು. ಹಾಗೆ ಏರ್ಕ್ರಾಫ್ಟ್ ಬಿಲ್ಡ್ ಮಾಡೋದು ಪ್ರತಿಯೊಂದೂ ಎಲ್ಲ ಅಥರ್ವಣ ವೇದದಲ್ಲೇ ಬರೋದು. ಅದಕ್ಕೆ ಇಲ್ಲಿ ಹೇಳ್ತಾರೆ ಅದು ಪುഴക്കಡೆ. ಯಾವಾಗಲೂ ಒಂದು ಮನೆ ಅಂತ ಇದ್ದರೆ
ಸಿಂಗಾರವಾಗಿ ನಾವು ಮುಂದ್ಗಡೆ ಸಜ್ಜು ಮಾಡಿರ್ತಾರೆ. ಇವಾಗ ಒಳ್ಳೆ ಹೂ ತೋಟ ಇದ್ದರೆ ಒಳ್ಳೊಳ್ಳೆ ಹೂಗಳು ಅದೆಲ್ಲ ಮುಂದ್ಗಡೆ ಫ್ರಂಟ್ ಡೋರಲ್ಲಿ ಇಡ್ತೀವಿ. ಹಿಂದ್ಗಡೆ ಏನು ಇಡ್ತೀವಿ, ಯಾವುದೋ ಒಂದು ಕೆಲಸಕ್ಕೆ ಬಾರದೇ ಇರೋ ಗಿಡಗಳು ಯಾವುದೋ ಅದು ಹಾಕ್ಕೊಂಡಿರ್ತೀವಿ, ವೆಜಿಟೇಬಲ್ಸೋ ಏನೋ ಒಂದು ಇದ್ರೂ ಹಾಕ್ಕೊಂಡಿರ್ಬೋದು. ಆದರೆ ಮುಂದ್ಗಡೆ ಅಂಗಳದಲ್ಲಿ ನೀವು ಗಿಡವನ್ನು ಮೇಂಟೈನ್ ಮಾಡಿರೋ ಥರ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಹಿಂದ್ಗಡೆ ತೋಟದಲ್ಲಿ ಮಾಡಿಲ್ಲದೆ ಇರ್ಬೋದು. ಅದಕ್ಕೆ ಇಲ್ಲಿ ಪುಳಕಡೆ ಅಂತಾರೆ. ಹಿಂದಿನ ಕಾಲದಲ್ಲಂತೂ ಹೇಗೆ ಅಂದರೆ ಅಲ್ಲಿ ಹಿತ್ತಲ ಕಡೆಗೆ ನಾವು ಮನೆ ವಾಟರ್ ವೇಸ್ಟ್ ಎಲ್ಲ ಇದೆಯಲ್ಲ ಅದನ್ನು ಹಾಗೆ ಬಿಟ್ಬಿಡೋರು. ಅದು ಹಾಗೆ ಹೋಗಿ ಆ ಮೂಲೆಯಲ್ಲಿ ಒಂದು ದೊಡ್ಡ ಬಾಳೆ ತೋಟ ಇರೋದು, ಅದಕ್ಕೆ ಹಾಗೆ ಬಂದ್ಬಿಡೋದು. ಬಾಳೆ ಗಿಡ ಎಲ್ಲ ಹಾಗೆ ಬೆಳ್ಕೊಂಡು ಬರೋದು, ನೀರೆಲ್ಲ ಹೋಗೋದು. ಅಷ್ಟೇನು ವ್ಯವಸ್ಥಿತವಾಗಿ ತೋಟ ಮಾಡಿರಲ್ಲ. ಅದಕ್ಕೆ ಯಾಕಂತ ಕೇಳ್ತಾರೆ, ಈ ಇಡೀ ಪ್ರಕೃತಿ ಮಂಡಲ ಇದೆಯಲ್ಲ ಅದು ಈ ಪುಳಕಡೆ ಥರ ಸಂಸಾರ, ಆ ಸಂಸಾರದ ಥರ ಅಷ್ಟೇನು ಚೆನ್ನಾಗಿಲ್ವಂತೆ, ವ್ಯವಸ್ಥಿತವಾಗಿಲ್ಲ. ಗಲೀಜಾಗಿ ಏನೇನೋ ಬೇಡದೇ ಇರೋ ಗಿಡಗಳು ಅದು ಇದು ಎಲ್ಲ ಬೆಳ್ಕೊಂಡು ಕಳೆ ಎಲ್ಲ ಬೆಳ್ಕೊಂಡು ಹೆಂಗೆಂಗೋ ಇದೆ. ಮುಂದುಗಡೆ ಇದೆಯಲ್ಲ ಆ ಮೋಕ್ಷ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸುಸಜ್ಜಿತವಾಗಿದೆ. ಇದಕ್ಕೆ 3 ರಶ್ ಇದೆ ಅಂತ, 3 ವೇದ ಮೋಕ್ಷ ಅಂತ ಹೇಳಿದ್ವಲ್ಲ, ಋಕ್ ಯಜುರ್ ಸಾಮ, ಅದಕ್ಕೆ ಕಾಲು ಭಾಗದಷ್ಟು ಸಂಸಾರ ಅಷ್ಟೇ. 3D ಪದ ಅಂತಲೇ ಹೇಳ್ತೇವೆ ವೇದಗಳಲ್ಲಿ. ಪರಮಪದ ಇದಕ್ಕೆ 3 ರಶ್ ಇದೆ ಅಂತಲೇ ಹೇಳುತ್ತೆ. ಸೊ ಹಾಗಾಗಿ ತುಂಬ ದೊಡ್ಡ ಜಾಗ, ದೊಡ್ಡ ಇದರಲ್ಲಿ ಮೋಕ್ಷ ಇದೆ. ಇಲ್ಲಿ ಈ ಪುಳಕಡೆ ಅಂತ ಹೇಳೋದು ಅಲ್ಲಿ ಸ್ವಲ್ಪ ಕತ್ಲಾಗೂ ಇರುತ್ತೆ. ಇವಾಗ ಈಸ್ಟ್ ಫೇಸಿಂಗ್ ಮನೆ ಅಥವಾ ಪೂರ್ವ ಅಭಿಮುಖವಾಗಿ ಮನೆ ಇದ್ದರೆ ಮೊದಲು ಬೆಳಕು ಬಂದರೆ ಸೂರ್ಯೋದಯ ಆದರೆ ಅಲ್ಲಿ ಬೆಳಕು ಬರುತ್ತೆ, ಅಲ್ಲಿ ಬೇಕಾದ್ರೆ ಕಮಲ ಅರಳಿರ್ಬೋದು. ಹಿತ್ತಲ ಕಡೆ ಬರೀ ಕತ್ಲಾಗಿದ್ದರೆ ಕಾಡು ಥರ ಮರಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದ್ರೆ ಅದರಲ್ಲಿ ಹೇಗೆ ಅರಳುತ್ತೆ. ತೋಟದ ಬಾವಿಯುಳ್ಳ ಅದು ಬೇರೆ, ತೋಟದ ಬಾವಿನಲ್ಲಿ ಹೇಗೆ ಅಲ್ಲಿ ಬೆಳಕು ಹೆಂಗೆ ಬರುತ್ತೆ, ಹೆಂಗೆ ಅರಳುತ್ತೆ ಅಂತ ಇವಳು ಒಳಗಡೆ ಇರೋಳು ಕೇಳ್ತಾಳೆ. ಇದಕ್ಕೆ ತುಂಬ ಚೆನ್ನಾಗಿ ಮಹಾಭಾರತದಲ್ಲಿ ಒಂದು ಕಥೆನ ಹೇಳ್ತಾರೆ. ಹೇಗೆ ಅಂದರೆ ಮೃಗ ಚಕ್ರವರ್ತಿನ ಒಬ್ಬನ ಕಥೆನ ಸಾಂದರ್ಭಿಕವಾಗಿ ಇಲ್ಲಿ ಹೇಳೋದು ಅಂತ. ಹೇಗೆ ಅಂದರೆ ಅವನು ಕತ್ಲಲ್ಲೇ ಪಾಪ ಒಂದು ಯುಗ ಎಲ್ಲ ಕಳೀತಾನೆ ಶಾಪಗ್ರಸ್ತನಾಗ್ಬಿಟ್ಟು. ಈ ತೋಟದ ಬಾವಿಯುಳ್ಳ ಅನ್ನೋದು ಹಾಗೇ ಶಾಪಗ್ರಸ್ತರಾಗಿ ನಾವೆಲ್ಲ ಸಂಸಾರದಲ್ಲಿ ಬಂದು ಎಷ್ಟು ದಿನ ಇಲ್ಲಿ ಕೊಳಿತಾ ಇದ್ದೀವಿ ಅಂತ ಗೊತ್ತಿಲ್ಲ. ಸದಾಚಾರ್ಯ ಕಟಾಕ್ಷ ಸಿಕ್ಕಿ ನಾವೆಲ್ಲ ಶರಣಾಗತಿ ಮಾಡಿಕೊಂಡು ಮೋಕ್ಷಕ್ಕೆ ಹೋಗೋವರೆಗೂ, ಅಥವಾ ನಮ್ಮ ಪಾಪ ಪುಣ್ಯ ತನ್ನಂತಾನೇ ಈಕ್ವಲ್ ಆಗಬೇಕು. ಆವಾಗ ಭಗವಂತನ ಕರುಣೆ ಇದ್ದು ನಾವು ಅವನ ಸಂಕಲ್ಪ ಇದ್ದರೆ ಹೋಗಬೇಕು. ಅದು ಹೇಗೆ ಎರಡು ಒಟ್ಟಿಗೆ ಈಕ್ವಲ್ ಆಗೋ ಥರ ಯಾರು ನೋಡುತ್ತಾ ಆ ಲೆಕ್ಕ ಎಲ್ಲ ಯಾರಿಗೆ ಗೊತ್ತಾಗುತ್ತೆ. ಶರಣಾಗತಿನೇ ತುಂಬ ಸುಲಭವಾದ ಮಾರ್ಗ, ಏನೂ ಶ್ರಮ ಇಲ್ಲ ಅದರಲ್ಲಿ. ಹಾಗಾಗಿ ಈ ನೃಗ ಚಕ್ರವರ್ತಿ ಅನ್ನೋ ಒಂದು ಕತೆ ಯಾಕೆ ಇಲ್ಲಿ ಸಾಂದರ್ಭಿಕವಾಗಿ ಹೇಳ್ತಾರೆ ಅಂದರೆ, ಅವನು ಇದರಲ್ಲಿ ತ್ರೇತಾಯುಗದವನು, ದ್ವಾಪರ ಯುಗದವರೆಗೂ ಪಾಪ ಕಾಯ್ತಾ ಇರ್ತಾನೆ ಶಾಪ ವಿಮೋಚನೆಗೆ. ಏನಾಯಿತು ಅಂತ ಹೇಳಿದ್ರೆ, ತುಂಬ ಒಳ್ಳೆಯ ರಾಜ ಅವನು, ತುಂಬ ದಾನಗಳನ್ನೆಲ್ಲ ಮಾಡ್ತಾ ಇರ್ತಾನೆ. ಗೋದಾನ ಮಾಡ್ತಾ ಇರಬೇಕಾದ್ರೆ ಏನಾಗ್ತದೆ, 1000 ಹಸು ದಾನ ಕೊಡ್ತಾನೆ. ಇವನನ್ನು ಪರೀಕ್ಷೆ ಮಾಡೋಕ್ಕೆ ಅಂತಲೇ ಭಗವಂತ ಇದೆಲ್ಲ ಒಂದು ಸಂಕಲ್ಪ, ಒಂದು ಲೀಲೆ ಥರ. ಆ 1000 ಹಸು ಮಧ್ಯದಲ್ಲಿ ಒಂದು ಹಸು ತುಂಬ ತುಂಬ ಚೆನ್ನಾಗಿ ಪುಷ್ಟಿಯಾಗಿ ನೋಡೋಕ್ಕೆ ಚೆನ್ನಾಗಿ, ಹಸು ನೋಡಿದ ತಕ್ಷಣ ಆಸೆ ಆಗಬೇಕು ಯಾರಿಗಾದರೂ. ಒಳ್ಳೆ ಕರೆಯೋ ಹಸು ಆ 1000ರಲ್ಲಿ ಒಂದಿತ್ತಂತೆ. ದಾನ ಕೊಟ್ಬಿಟ್ಟ. ದಾನ ತೊಗೊಂಡವ್ರು ಹೋದರು. ಈ ಒಂದು ಚೆನ್ನಾಗಿದೆ ಅಂತ ಹೇಳಿದ್ವಲ್ಲ ಹಸು, ಅದು ಹೆಂಗೋ ತಪ್ಪಿಸ್ಕೊಂಡು ತಿರ್ಗಾ ಇವನು ಗೋಶಾಲೆಯಲ್ಲಿ ಬಂದು ಸೇರ್ಕೊಂಡ್ಬಿಡತ್ತೆ. ಅದು ರಾಜನಿಗೂ ಗೊತ್ತಿಲ್ಲ, ಅದು ಬಂದು ಸೇರ್ಕೊಂಡ್ಬಿಡುತ್ತೆ. ಮಾರನೇ ದಿವಸನೂ ಪ್ರತಿದಿನ ದಾನ ಕೊಡೋದು ಒಂದು ವಾಡಿಕೆ. ಮಾರನೇ ದಿವಸನೂ 1000 ಹಸು ದಾನ ಕೊಡಬೇಕಾದ್ರೆ ಆ ಲೆಕ್ಕದಲ್ಲಿ ಇವಾಗ ಆಗಲೇ ಕೊಟ್ಟುಬಿಟ್ಟಿದ್ದಾನಲ್ಲ ಒಂದು ದಾನ, ಆ ಹಸುನು ಅಲ್ಲಿ ಸೇರ್ಕೊಂಡ್ಬಿಡುತ್ತೆ. ಸೇರಿಕೊಂಡಾಗ ಹಿಂದಿನ ದಿವಸ ಅವನು ತೊಗೊಂಡಿರ್ತಾನಲ್ಲ ದಾನ, ಒಂದು ಹಸು ಕಡಿಮೆ ಆಯಿತು ಅಂತ ಕೇಳೋಕ್ಕೆ ಅಂತ ಬಂದಿರ್ತಾನೆ ಈ ರಾಜನಿಗೆ. ಅವಾಗ ಇವನು ಹೊಸದಾಗಿ ಇದು ದಾನ ಕೊಡ್ತಾ ಇರ್ತಾನಲ್ಲ, ಅವನ ಗುಂಪಲ್ಲಿ ಈ ಹಸು ಇರುತ್ತೆ. ಅದೇ ಹಸು ನೋಡು, ನೆನ್ನೆ ನಂಗೆ ಕೊಟ್ಟೆ ನೋಡು, ಅದು ನಂಗೆ ಚೆನ್ನಾಗಿ ಗೊತ್ತು, ಅದು ನಂದೇ ಅಂತ. ಅಯ್ಯೋ ಹೌದಾ, ಅದು ಇವಾಗ ಇವನು ಕೊಟ್ಬಿಟ್ಟಿದ್ದೀನಿ, ಬೇಕಾದರೆ ಬೇರೆ ಹಸು ತೊಗೊಳ್ಳಿ ಅದ್ರ ಬಗ್ಗೆ, ನನಗೆ ಬೇಡ, ನನಗೆ ಆ ಹಸುನೇ ಬೇಕು ಅಂತ ಅವ್ನು ಗಲಾಟೆ ಮಾಡ್ತಾನೆ. ಅಯ್ಯೋ ಆ ಹಸು ಬದಲು ಬೇಕಾದ್ರೆ ಇನ್ನೊಂದು 10 ಹಸು ಕೊಡ್ತೀನಿ ತೊಗೊಂಡ್ರು ಅವನು ಕೇಳಲ್ವಂತೆ. ಇವನು ಹೊಸದಾಗಿ ದಾನ ತೊಗೊಂಡಲ್ಲ, ಅವನನ್ನು ಕೇಳ್ತಾನಂತೆ ರಾಜ, ನೀನು ಕೊಟ್ಬಿಡಪ್ಪ, ನಿನಗೆ ಬೇಕಾದ್ರೆ ಅದ್ರ ಬದಲು 10 ಹಸು ಕೊಡ್ತೀನಿ. ಬೇಡ ಬೇಡ, ನನಗೆ ಕೊಟ್ಟಿದ್ದು ನನಗೇ ಇರಲಿ ಅಂತ ಇವನು ಹಠ ಹಿಡಿತಾನೆ. ಹೀಗೆ ಇಬ್ಬರು ಹಠ ಹಿಡಿದು ರಾಜನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆ ಇಬ್ಬರು ದಾನ ತೊಗೊಂಡಾರೆ ಏನು ಮಾಡ್ತಾರೆ, ಶಾಪ ಕೊಟ್ಬಿಡ್ತಾರೆ. ಹೇಳಿದ ಮಾತಿಗೆ ತಪ್ಪಿಸ್ಕೊಂಡೆ ಅವಳೆ ಗೋಸಂಬಿ ಥರ ನೀನು ಹೆಂಟೆ ಗುದ್ದ ಆಗ್ಬಿಡು ಅಂತ ಶಾಪ ಕೊಟ್ಬಿಡ್ತಾನೆ. ಅವನು ದೊಡ್ಡ ಹೆಂಟೆ ಗುದ್ದ ಆಗ್ಬಿಡ್ತಾನೆ. ಹೇಗೆ ಹೆಂಟೆ ಗುದ್ದ ಅಂತ ಹೇಳಿದ್ರೆ ವಾತಿಕೇತ ಅಂತ ಹೇಳ್ತಾರಲ್ಲ, ಅದರಲ್ಲಿ ಆಳ್ಭಾಷೆಯಲ್ಲಿ ತನ್ನ ಬಣ್ಣವನ್ನು ಬದಲಾಯಿಸ್ಕೊಳ್ಳೋ ಅಂಥದ್ದು. ಯಾಕೆ ಅವನಿಗೆ ಆ ಶಾಪ ಬಂತು ಅಂತ ಹೇಳಿದ್ರೆ, ಹೀಗೆ ಹೇಳಿದ ಮಾತಿಗೆ ತಪ್ಪ ಅಂತ, ದತ್ತಾಪಹಾರ ದೋಷ ಅಂತಾರೆ ಅದಕ್ಕೆ. ಏನಾದರೂ ದಾನವನ್ನು ಕೊಟ್ಟರೆ ಮತ್ತೆ ವಾಪಸ್ ತೊಗೊಳ್ಬಾರ್ದು, ಅದಕ್ಕೆ ದತ್ತ ಅಪಹಾರ ದೋಷ ಬರುತ್ತೆ.
ಆ ದೋಷನೂ ಅದು ಒಂದು ಪಾಪದ ಲೆಕ್ಕಕ್ಕೆ ಸೇರುತ್ತೆ. ನೀನು ದತ್ತಾಪಹಾರ ಮಾಡಿದೆಯಾ, ಅದಕ್ಕೆ ನೀನು ಆ ಥರ ಆಗ್ಬಿಡು ಅಂತ ಶಾಪ ಕೊಟ್ಬಿಡ್ತಾರೆ ಅವನಿಗೆ. ಪಾಪ ಅವನೇನು ಮಾಡೋಕ್ಕಾಗೋದಿಲ್ಲ. ಅಲ್ಲಿ ತ್ರೇತಾಯುಗದಿಂದ ಆ ಬಾವಿನಲ್ಲೇ ಇರ್ತಾನೆ. ಶಾಪ ವಿಮೋಚನೆ ಯಾವಾಗ ನಾನು ಅಂತ ಕೇಳ್ಕೊಂಡಾಗ ದ್ವಾಪರ ಯುಗದಲ್ಲಿ ಕೃಷ್ಣ ಬಂದ ನೀನು ನೋಡಿದಾಗಲೇ ನಿಂಗೆ ಶಾಪ ವಿಮೋಚನೆ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಅದಾಯಿತು. ತ್ರೇತಾಯುಗ ಆದಮೇಲೆ ಪಾಪ ಎಷ್ಟು ಒಳ್ಳೆ ಅರಮನೆ ಎಲ್ಲ ಪಾಳು ಬಿದ್ದುಬಿಟ್ಟು ಆ ಒಂದು ಬಾವಿ ಒಳಗೆ ಇವನು ಇರ್ತಾನೆ, ಹೆಂಟೆ ಗುದ್ದ. ಹೇಗೆ ನೋಡಿ, ನಾವೆಲ್ಲ ಸಂಸಾರದಲ್ಲಿ ಹೇಗೆ ಇರ್ತೀವಿ, ಒಂದು ಹಾಳು ಬಾವಿನಲ್ಲಿ ಬಿದ್ದಂಗೆ. ಆದರೆ ನಮಗೆ ಗೊತ್ತಿಲ್ಲ, ಭಾನುವಾರ ಆದರೆ ಯಾವುದೋ ಒಂದು ಮಾಲು ತುಂಬ ಲೈಟ್ ಹಾಕಿರ್ತಾರೆ, ಅಲ್ಲಿ ಚೆನ್ನಾಗಿ ಓಡಾಡಬೇಕು, ಸಂಭ್ರಮ, ಇದೇ ಎಲ್ಲ ಹೀಗೆ ಇರ್ತೀವಿ, ಹೀಗೆ ಕಾಲ ಕಳೀತಾ ಇರ್ತೀವಿ ಸಂಸಾರದಲ್ಲಿ. ಆದರೆ ಸಂಸಾರ ಅನ್ನೋದೇ ಒಂದು ಕೊಚ್ಚಗೊಂಡಿ ಥರ, ಕತ್ಲೆ ಇರುವಂಥದ್ದು ಹಿತ್ತಲ ಕಡೆ ಅಂತ ಆ ಥರ. ಆಮೇಲೆ ಒಂದು ದಿವಸ ಹೀಗೆ ಕೃಷ್ಣ ಅವನು ಮಕ್ಕಳು ಮೊಮ್ಮಕ್ಕಳ ಜೊತೆಗೆಲ್ಲ ವಿಹಾರಕ್ಕೆ ಬಂದಾಗ ಈ ಕಾಡು ದಾರಿಯಾಗಿ ಬರ್ತಾರೆ. ಬಂದಾಗ ಇಲ್ಲಿ ಅದು ಹಳೆಯ ಅರಮನೆ ಥರ ಎಲ್ಲ ಇರುತ್ತೆ. ಮಕ್ಕಳಿಗೆ ಒಂದೇ ಕುತೂಹಲ, ಇವು ಎಷ್ಟು ಚೆನ್ನಾಗಿದೆ ಈ ಅರಮನೆ, ಹಿಂಗೆ ಪಾಳು ಬಿದ್ದುಬಿಟ್ಟಿದೆಯಲ್ಲ ಅಂತ. ಪಾಳು ಬಿದ್ದುಬಿಟ್ರೆ ಏನಾಗುತ್ತೆ, ಅದ್ರ ಮೇಲೆಲ್ಲ ಬೀಜಗಳು ಬಿದ್ದು ಮರಗಳೆಲ್ಲ ಬೆಳ್ಕೊಂಡು ಹೆಂಗೆಂಗೋ ಆಗ್ಬಿಟ್ಟಿರುತ್ತೆ ಆ ಥರ. ಈ ಆ್ಯಂಕರ್ ವ್ಯಾಟ್ ಅಂತ ಹೇಳ್ತಾರಲ್ಲ ಕಂಬೋಡಿಯಾನಲ್ಲಿ, ಅದನ್ನು ಹಾಗೆ ನೋಡೋಕ್ಕೆ ಅಂತಲೇ ಹೋಗ್ತಾರೆ. ಮರದ ಮಧ್ಯೆ ಬಿಲ್ಡಿಂಗ್ ಇರುತ್ತೆ ಅಷ್ಟೇ, ಫುಲ್ಲು ಮರ, ಅದ್ರ ಮೇಲೆಲ್ಲ ಬೆಳ್ಕೊಂಬಿಟ್ರೆ ವಿಚಿತ್ರವಾಗಿ ಮರಗಳು ಬಿಳಲು ಬಿಟ್ಕೊಂಡು ಎಲ್ಲ ಬಿಲ್ಡಿಂಗ್ನೇ ಎಲ್ಲ ಒಡೆದು ಚೂರು ಮಾಡಿಬಿಟ್ಟಿರುತ್ತೆ. ಆ ಥರ ಆಗ್ಬಿಟ್ಟಿರುತ್ತೆ. ಅಲ್ಲಿ ಒಂದು ಬಾವಿ, ಆ ಬಾವಿನಲ್ಲಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಮಕ್ಕಳಿಗೆ ತುಂಬ ಕುತೂಹಲ, ಏನೋ ಇದೆ ಕಣೋ ಇದರಲ್ಲಿ, ಏನೋ ಇದೆ. ಒಂದು ಸತಿ ಬಂಗಾರದ ಬಣ್ಣ, ಒಂದು ಸತಿ ಕೆಂಪು ಬಣ್ಣ, ಒಂದು ಹಸಿರು ಬಣ್ಣ, ಏನು ನೋಡೋಣ ಅಂತ ದೊಡ್ಡ ಕೋಲ್ ತೊಗೊಂಡು ಆ ಹೆಂಟೆಗುದ್ದನ ತೆಗಿಯಕ್ಕೆ ನೋಡ್ತಾ ಇರುತ್ತೆ. ಎಷ್ಟು ಯುಗದಿಂದ ಅಲ್ಲೇ ಇದೆ, ಅಲ್ಲೇ ತಿನ್ಕೊಂಡು ಅಲ್ಲೇ ಬಿದ್ದುಕೊಂಡು ಸಂಸಾರದಲ್ಲಿ ಅಲ್ಲೇ ಪಾಪಗಳನ್ನು ಸಂಚಯ ಮಾಡ್ಕೊಂಡು ಪುಣ್ಯಗಳನ್ನು ಸಂಚಯ ಮಾಡ್ಕೊಂಡು ಅಲ್ಲೇ ಬಣ್ಣ ಬದಲಾಯಿಸ್ಕೊಂಡು ನಾವಿರ್ತೀವಿ. ಅಂದರೆ ಬೇರೆ ಬೇರೆ ವೇಷ, ಬೇರೆ ಬೇರೆ ಜನ್ಮಗಳು ಸಿಕ್ಕಿ ಅಲ್ಲೇ ಇರ್ತೀವಿ. ಇಲ್ಲಿ ತೆಗಿಯೋಕ್ಕೆ ನೋಡ್ತಾರೆ, ಚೆನ್ನಾಗಿ ದಪ್ಪಕ್ಕೆ ದೊಡ್ಡದಾಗ್ಬಿಟ್ಟಿದೆ. ಈ ಮಕ್ಕಳ ಕೈಯಲ್ಲಿ ಎತ್ತಕ್ಕಾಗ್ತಾ ಇಲ್ಲ, ಒಂದೇ ಗೌಜು ಗಲಾಟೆ. ಅವಾಗೇನಾಗುತ್ತೆ, ಈ ಕೃಷ್ಣ ಬರ್ತಾನೆ, ಏನಿದು, ಏನು ಸಂಭ್ರಮ, ಎಲ್ಲ ಗಲಾಟೆ ಮಾಡ್ತಿದ್ದಾರಲ್ಲ. ಅಂದರೆ ನೋಡು ತಾತ, ಏನೋ ಇದೆ, ನಮಗೆ ಕೈಗೆ ಸಿಗ್ತಾ ಇಲ್ಲ. ಆವಾಗ ಕೃಷ್ಣ ಹೀಗೆ ನೋಡ್ತಾನಷ್ಟೆ. ಇವನ ಕಣ್ಣ ನೋಟ ಅದರ ಮೇಲೆ ಬಿದ್ದಿದ ತಕ್ಷಣ ಅದಕ್ಕೆ ಶಾಪ ವಿಮೋಚನೆ ಆಗುತ್ತೆ. ಮೃಗ ಚಕ್ರವರ್ತಿ ಬಂದು ನಮಸ್ಕಾರ ಮಾಡ್ತಾನೆ. ಎಷ್ಟು ಜನ್ಮದಲ್ಲಿ ಎಷ್ಟು ದಿವಸ ನಾನು ಹೀಗೆ ಕಾಯ್ತಾ ಇದ್ದೆ ಕೃಷ್ಣ ನೀನು ಬರೋಕ್ಕೆ ಅಂತ. ಉಂಗಳ್ ಪುಳಕ್ಕಡೈ ತೋಟತ್ತು ವಾವಿಯುಳ್, ಹೀಗೆ ಒಂದು ಸೂರ್ಯಕಿರಣ ಹೇಗೆ ಬಿದ್ದರೆ ಕಮಲ ಅರಳುತ್ತೋ ಅದೇ ಥರ ಮೃಗ ಚಕ್ರವರ್ತಿಗೂ ಶಾಪ ವಿಮೋಚನೆ ಆಯಿತು. ಭಗವಂತನ ಕಣ್ಣಿನ ದೃಷ್ಟಿ ಬಿದ್ದಿದ್ದಕ್ಕೆ. ಅದಕ್ಕೆ ಇದರಲ್ಲಿ ಪಂಗಯ್ಯ ಕಣ್ಣಾನೆ ಅಂತ ಕೂಡ ಬರುತ್ತೆ ಈ ಹಾಡಲ್ಲಿ, ಅದನ್ನು ಅನುಭವಿಸೋಣ. ತುಂಬ ಚೆನ್ನಾಗಿದೆ, ಒಳ್ಳೆ ಹಾಡಿದು. ಉಂಗಳ್ ಪುಳಕ್ಕಡೆ ಆ ಥರ ಹಿಂದಿನ ಕಾಡು. ಇನ್ನೊಂದು ವಿಶೇಷ ಈ ಹಾಡಿಗೆ ಅಂತ ಹೇಳಿದ್ರೆ, ಈ ಪುಳಕ್ಕಡೆ ಅಂದರೆ ಹಿತ್ತಲ ಕಡೆ ಅಂತ ಹೇಳಿದ್ನಲ್ಲ, ಇದರಲ್ಲಿ ಮಂಗಳಾಶಾಸನ ಮಾಡಿರೋದು ತಿರುಪ್ಪಾಣ್ ಆಳ್ವಾರ್ಗೆ. ಈ ತಿರುಪ್ಪಾಣ್ ಆಳ್ವಾರ್ ಅನ್ನೋರು ಪಂಚಮ ವರ್ಣದವರು. ಅವರು ಶ್ರೀರಂಗದ ಹತ್ರ ಉರಿಯೂರು ಅಂತ ಒಂದು ಜಾಗ, ಒಂದು 3 ಕಿಲೋಮೀಟರ್ ದೂರದಲ್ಲೇ ಇದೆ ಆ ಉರಿಯೂರು. ಒಳ್ಳೆ ಶ್ರೀರಂಗಕ್ಕೆ ಹಿತ್ತಲ ಕಡೆ ಇದ್ದಂಗೆ ಅದು. ಅದಕ್ಕೆ ತಿರುಪ್ಪಾಣಾಳು ಉಂಗಳ್ ಪುಳ ಕಡೆ ಹೇಗೆ ಅಂತ ಹೇಳೋಕ್ಕೆ ಅದಕ್ಕೆ ಹೇಳ್ತಾರೆ. ಅಲ್ಲಿದ್ದವರು ಅವರು ಪ್ರತಿ ದಿವಸ ಬಂದು ವೀಣೆ ಪಾಣ್ ಅಂದ್ರೇ ಹಾಡು ಅಂತ, ತಿರುಪ್ಪಾಣ್ ಅವ್ರಿಗೆ ಒಂದು ಕೈಂಕರ್ಯ. ಭಗವಂತನಿಗೆ ಬಂದು ಅಲ್ಲಿ ಬಂಡೆ ಮೇಲೆ ಕೂತ್ಕೊಂಡು ವೀಣೆ ನುಡಿಸಿ ಭಕ್ತಿಯಿಂದ ಹಾಡುಗಳನ್ನು ಹಾಡಿಬಿಟ್ಟು ವಾಪಸ್ ಹಾಗೆ ನದಿ ದಾಟ್ಕೊಂಡು ಉರಿಯೂರಿಗೆ ಹೊಟ್ಟೋಗ್ಬಿಡೋರು. ಹೀಗೆ ಪ್ರತಿ ದಿವಸ ಕೈಂಕರ್ಯ ಮಾಡ್ತಾಯಿದ್ದವರು. ದೇವಸ್ಥಾನಕ್ಕೆ ಯಾವತ್ತೂ ಬಂದವರಲ್ಲ, ಯಾಕಂದರೆ ಆಗಿನ ಕಾಲಕ್ಕೆಲ್ಲ ಪಂಚಮವರ್ಣದವ್ರಿಗೆಲ್ಲ ಎಂಟ್ರಿ ಇರಲಿಲ್ಲ. ಭಗವದ್ ರಾಮಾನುಜರು ಬಂದ ಮೇಲೇ ದೇವಸ್ಥಾನಕ್ಕೆ ಎಂಟ್ರಿ. ನೋಡ್ಕೊಳ್ಳಿ ಯಾರು ಎಷ್ಟು ಹೃದಯವಂತಿಕೆ. ಭಗವದ್ ರಾಮಾನುಜರು ಎಂಥ ಆಚಾರ್ಯರು, ಅವರು ಎಲ್ಲರಿಗೂ ಎಂಥ ಉಪಕಾರ ಮಾಡಿಕೊಟ್ರು ಅಂತೇಳಿ. ತಿರುಕುಲತ್ತಾರ್ ಅಂತ ಎಲ್ಲರನ್ನೂ ಗುರುತಿಸ್ಕೊಂಡು, ಅವ್ರೇನು ಕಡಿಮೆ ಪಾಪ, ಅವರು ವರ್ಷದಲ್ಲಿ ಒಂದು ಸತಿನಾದರೂ ದೇವಸ್ಥಾನದೊಳಗೆ ಬರಲಿ ಬಿಡಿ ಅಂತ ಹೇಳಿ ಮೇಲ್ಕೋಟೆಯಿಂದ ಶುರು ಮಾಡಿದ್ರು. ಎಲ್ಲರನ್ನೂ ಬಿಡಬೇಕು ದೇವಸ್ಥಾನಕ್ಕೆ, ಎಲ್ಲರೂ ನಮಸ್ಕಾರ ಮಾಡಬೇಕು, ಮೋಕ್ಷ ಅನ್ನೋದು ಎಲ್ಲರಿಗೂ ಉಂಟು ಅಂತ ಹೇಳಿ ಅವ್ರು ಬಂದಮೇಲೆ ಎಲ್ರಿಗೂ ದೇವಸ್ಥಾನಕ್ಕೆ ಒಳಗಡೆ ಹೋಗೋಕ್ಕೆ ಅವಕಾಶ ಇತ್ತು. ಹಾಗೆ ಈ ತಿರುಪ್ಪಾಣಾಳ್ವಾರು ಆ ಬಂಡೆ ಮೇಲೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ವೀಣೆ ನುಡಿಸ್ತಾಯಿದ್ರು. ಈ ಲೋಕಸಾರಂಗ ಮುನಿ ಅಂತ ಅರ್ಚಕರು, ಶ್ರೀರಂಗದಲ್ಲಿ ಅರ್ಚಕರು, ಭಗವಂತನಿಗೆ ತೀರ್ಥ ಕೈಂಕರ್ಯ ಮಾಡಬೇಕು ಅಂತ ತೊಗೊಂಡು ಹೋಗ್ತಾರೆ. ನೋಡಿದ್ರೆ ಇವರು ಅಲ್ಲಿ ಕೂತ್ಕೊಂಡು ವೀಣೆ ನುಡಿಸ್ತಾ ಇರ್ತಾರೆ. ಹೇಗೆ ಇವರು ಅಲ್ಲಿ ಕೂತಿದ್ರೆ ಭಗವಂತನಿಗೆ ಹೇಗೆ ನಾನು ನೀರು ತೊಗೊಳ್ಳೋದು ಅಂತ ಏನೇನೋ ಕರೀತಾರೆ, ಸನ್ನೆ ಮಾಡ್ತಾರೆ, ಎಚ್ಚರನೇ ಆಗಲ್ಲ ಅವ್ರಿಗೆ. ಹಾಗೆ ಕಣ್ಣು ಮುಚ್ಕೊಂಡು ವೀಣೆ ನುಡಿಸ್ತಾನೆ ಇರ್ತಾರೆ. ಏನು ಮಾಡ್ತಾರೆ, ಒಂದು ಸಣ್ಣ ಕಲ್ಲು ತೆಗೆದುಬಿಟ್ಟು ಹಾಕ್ತಾರೆ. ತಕ್ಷಣ ಅವ್ರಿಗೆ ಎಷ್ಟಾಗುತ್ತೆ, ಅಯ್ಯೋ ಅಕ್ಷರ ಆಯಿತು ಕ್ಷಮಿಸಿ ಅಂತ ಹೇಳ್ಬಿಟ್ಟು ವೀಣೆ ತೊಗೊಂಡು ಅವ್ರು ಹೊಟ್ಟೋಗ್ತಾರೆ. ಅವ್ರು ಕೊಡೋದು ಅವ್ರು ಏನೂ ಹೇಳಲ್ಲ, ನನ್ನದೇ ತಪ್ಪಾಯಿತು ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾರೆ. ತುಂಬ ಸಾತ್ವಿಕರವರು. ಹೊರಟೋಗ್ತಾರೆ. ಇವರು ನೀರು ತೊಗೊಂಡು ಬಂದರೆ ನೋಡಿದ್ರೆ ರಂಗನಾಥನಿಗೆ ಹಾಗೇ ರಕ್ತ ಸೋರ್ತಾ ಇರುತ್ತೆ. ಗಾಬರಿ ಆಗಿಬಿಡುತ್ತೆ ಇವ್ರಿಗೆ. ಏನಾಯಿತು, ಏನು ಅಪಚಾರ ಪಟ್ಬಿಟ್ನೇನೋ ಅಂತ. ಅಪಚಾರ ಪಟ್ಟಿದೆಯಾ,
ಹೋಗಿ ಕರ್ಕೊಂಡು ಬಾ, ಹೋಗು ತಿರುಪಾಣ ಆಳ್ವಾರನ್ನ, ಆಮೇಲೆ ಇದ್ದಾರೆ ಆಳ್ವಾರಾಗ ತಿರುಪಾಣ, ಅವನನ್ನು ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಆವಾಗ ಅಯ್ಯೋ ಅವ್ರು ಬರೋದಿಲ್ವಲ್ಲ, ದೇವಸ್ಥಾನದೊಳಗೆಲ್ಲ ಬರೋ ಹೋಗಿಲ್ವಲ್ಲ, ನಾನು ಹೇಳಿದೆ ಅಂತ ಹೇಳು ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಅವ್ನು ದೇವಸ್ಥಾನದಲ್ಲಿ ಕಾಲಿಡಲ್ವಲ್ಲ ಅಂತ ಹೇಳ್ತಾರೆ. ಅವಾಗ ಕಾಲಿಡದೆ ಹೋದರೆ ಬೆನ್ನ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಕೂಸು ಮರಿತಾರೆ, ಆ ಬೆನ್ನ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಬಾ ಅಂತಾರೆ. ಹೋಗ್ತಾರೆ ಲೋಕಸಾರಂಗ ಮುನಿ, ಓಡೋಗ್ತಾರೆ ತಿರುಪಾಣ್ ಬಾ ಇಲ್ಲಿ ಅಂತ. ಅವಾಗ ಏನು ಅಂತ ಕೇಳ್ತಾರೆ, ಅವ್ರು ಭಯ ಹೆದರ್ಕೊಂಡ್ಬಿಡ್ತಾರೆ. ಅವ್ರು ಏನಕ್ಕೋ ಕರಿತಾ ಇದ್ದಾರೆ, ದೇವಸ್ಥಾನಕ್ಕೆ ಬರಬೇಕಂತೆ ಅಪ್ಪಣೆ ಆಗಿದೆ. ಅಯ್ಯೋ ಹೇಗೆ ಅಂತ, ನಿಮ್ಮ ಮೇಲೆ ಕೂತ್ಕೊಳ್ಳೋದ, ಇನ್ನೂ ಉಪಚಾರ ಅದು, ಇವಾಗಾಗಿರೋ ಉಪಚಾರನೇ ಸಾಕು, ಇನ್ನೂ ಉಪಚಾರ ಏನು ಒಂದು ಸಣ್ಣ ಗಾಯ ಹೋಗುತ್ತೆ ಬಿಡಿ, ನಾನು ಬರಲ್ಲ ಅಂತಾರೆ. ಇಲ್ಲ ಭಗವಂತನ ಆಜ್ಞೆ ಆಗಿದೆ, ನೀವು ಬರಬೇಕು ಅಂತ ಹೇಳಿದಾಗ ಹಿಂದುಗಡೆ ಕೂರಿಸ್ಕೊಂಡು ಬರ್ತಾರೆ. ವೇದಾಂತ ದೇಶಿಕರು ಮುನಿವಾಹನ ಭೋಗಂ ಅಂತಲೇ ಒಂದು ಸಂಸ್ಕೃತ ಕಾವ್ಯವನ್ನು ಬರೆದಿದ್ದಾರೆ ಅವ್ರ ಮೇಲೇ. ತುಂಬ ಚೆನ್ನಾಗಿದೆ, ಹೇಗೆ ತಿರುಪ್ಪಾಣಾಳ್ವಾರ್ಗೆ ಭಗವಂತ ಅನುಗ್ರಹ ಮಾಡ್ದ ಅನ್ನೋದನ್ನು ಅದರಲ್ಲಿ ಯಾವಾಗ ಹೇಳಿದ್ರು ವೇದಾಂತ ದೇಶಿಕರು ಪಾಣ್ ಪೆರುಮಾಳ್ ಅಂತಲೇ ಹೇಳೋದು. ತಿರುಪ್ಪಾಣ ಆಳ್ವಾರ್ ಅಂತ ಹೇಳೋದೇ ಇಲ್ಲ, ಪಾಣ್ ಪೆರುಮಾಳ್ ಅಂತಲೇ ಹೇಳೋದು. ಬೆನ್ನ ಮೇಲೆ ಕೂರಿಸ್ಕೊಂಡು ಬರ್ತಾರೆ. ಶ್ರೀರಂಗದ ಪ್ರಾಕಾರ ದೇವಸ್ಥಾನ ಒಳಗಡೆ ಬಂದ ತಕ್ಷಣ ಅವ್ರು ಹಾಗೆ ಪುಲಕಿತ ಆಗ್ಬಿಡುತ್ತೆ ಅವ್ರಿಗೆ, ಯಾಕಂದರೆ ಲೈಫಲ್ಲೇ ನೋಡೇ ಇಲ್ಲ. ಹೊರಗಿಂದ ಗೋಡೆ ದೇವಸ್ಥಾನ ನೋಡ್ತಾಯಿದ್ರು, ಒಳಗಡೆ ಹೋಗಿದ ತಕ್ಷಣ ಅವ್ರಿಗೆ ತುಂಬ ಖುಷಿ ಆಗ್ಬಿಡ್ತಾರೆ. ತಿರುಪ್ಪಾಣಾಳ್ವಾರ್ಗೆ ಇನ್ನೂ ಹೋಗಿ ಗರ್ಭಗುಡಿ ಒಳಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದರೆ ಇವು ದೇವ್ರ ಪಾದಗಳ ಮೊದಲು ದರ್ಶನ ಆಗುತ್ತೆ. ನೋಡ್ಬಿಟ್ಟು ಹಾಗೆ ಹಾಡೋಕ್ಕೆ ಶುರು ಮಾಡ್ತಾರೆ. அமலனாதிபிரான் அடியார்க்கு என்னை ஆழ்படுத்த விமலன் விண்ணவர்கோன் விரையார் பொழில் வேங்கடவன் நிமலன் நின்மலன் நீதிவானவன் நீழ்மதிலரங்கத்தம்மான் திருக்கமல பாதம் கண்டு என் ಕಣ್ಣಿನುಳ್ಳನ ಒಕ್ಕಿನ್ನದೇ. ಆ ಕಾಲನ್ನು ನೋಡಿ ಹಾಡೋಕ್ಕೆ ಶುರು ಮಾಡ್ತಾರೆ. ಹೇಗೆ ಅಂದರೆ 10 ಹಾಡು ಹಾಡಿದ್ದು ತಿರುಪ್ಪಾಣಾಳ್ವಾರ್. ಆಳ್ವಾರಾದರೂ ಅಲ್ಲೇ ಮೋಕ್ಷಕ್ಕೆ ಹೋದರು. ಹೇಗೆ ಭಗವಂತನನ್ನು ಹಾಡಬೇಕು, ಹೇಗೆ ನಮಸ್ಕಾರ ಮಾಡಬೇಕು ಅಂತ ತೋರಿಸ್ಕೊಟ್ಟವರು. ಕಾಲಿಂದ ಮುಡಿಯವರೆಗೆ ಒಂದೊಂದು ಅವಯವಗಳನ್ನು ಹೇಳ್ಕೊಡ್ತಾರೆ. ಈ ಹಾಡಲ್ಲಿ ನಾಣಾದಾಯ ನಾವುಡಯಾಯ ಅಂತಲೂ ಮುಂದೆ ಬರುತ್ತೆ. ಅದಕ್ಕೂ ಇವಾಗಲೇ ನಾನು ಸ್ವಾಪದೇಶ ಅರ್ಥವನ್ನು ಹೇಳಿಬಿಟ್ಟು ನಿಮ್ಮ ಮುಂದೆ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲನೂ ತಿರುಪ್ಪಾಣಾಳ್ವಾರ್ಗೆ ಹೇಳಿದ್ದು. ನಾಣಾದಾಯ ಅಂದರೆ ಸ್ವಲ್ಪ ನಾಚಿಕೆ ಸ್ವಭಾವದವರು, ಕೂಶಮ್ ಅಂತ ಹೇಳ್ತಾರಲ್ಲ ತಮಿಳಲ್ಲಿ, ಆ ಥರ. ತಿರುಪ್ಪಾಣಾಳ್ವಾರ್ನ ಲೋಕಸಾರಂಗಮನ ಬೆನ್ನ ಮೇಲೆ ತೊಗೊಂಡಾಗ ಅಷ್ಟು ಕುಗ್ಗು ಹೋಗ್ಬಿಟ್ರಂತೆ ಅವರು. ಇವರು ಬ್ರಾಹ್ಮಣರು, ನಾನು ಯಾವುದೋ ಜಾತಿಯವರು, ಇವರು ನನ್ನನ್ನು ಎತ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ ಹಾಗೆ ಆದಷ್ಟು ಅವ್ರ ಮೇಲೆ ಭಾರ ಬಿಡಬಾರ್ದು ಅಂತ ನೋಡ್ತಾ ಇದ್ದಾರಂತೆ. ಹೇಗೆ ಸಾಧ್ಯ, ಹಾಗೆ ಆ ಥರ ಕುರ್ಗು ಹೋದರು ಅಂತ. ನಾಣಾದಾಯ್ ನಾವುಡಯಾಯ್ ಅಂತ ಹೇಳಿದ್ರೆ ಒಳ್ಳೆ ವಾಕ್ಚಾತುರ್ಯ ಇರೋರು. ಹೇಗೆ ನಾಲ್ಗೆನಲ್ಲಿ ಒಳ್ಳೆಯದು ಆಡುತ್ತೆ, ಕೆಟ್ಟದ್ದು ಆಡುತ್ತೆ. ಕವಿಗಳು ಅಷ್ಟೇ, ಹಾಡಿ ದುಡ್ಡುಗೋಸ್ಕರ ಹಾಡು ಉಂಟು, ದೇವರನ್ನು ಭಜಿಸೋಕ್ಕೆ ಹಾಡು ಉಂಟು. ಚಮತ್ಕಾರವಾಗಿ ನಾವುಡಯ ಅಂತ ಯಾಕೆ ಇವ್ರಿಗೆ ಹೇಳಿದ್ರು ಅಂತ ಹೇಳಿದ್ರೆ, ಇವರು ಪಂಚಮ ವರ್ಣದವರಾಗಿದ್ದರಿಂದ ಓಂಕಾರ ಎಲ್ಲ ಹೇಳಬಾರ್ದು. ಅದಕ್ಕೆ ಅವ್ರು ಏನು ಮಾಡಿದ್ರು, ಅವ್ರ ಪದ್ಯದಲ್ಲಿ ಅದನ್ನು ಅಡಗಿಸಿಟ್ರು. ಓಂಕಾರವನ್ನು, ಪ್ರಣವವನ್ನು ಅಡಗಿಸಿಟ್ರು. ಮೊದಲು ಅಮಲನಾದಿಪಿರಾನ್ ಅಕಾರದಿಂದ ಶುರು ಮಾಡಿದ್ರು. ನೆಕ್ಸ್ಟು ವರ್ಣ ಉಳ್ಳತ್ತನಾಯ್ ಉಲಹಮಳಂದ ಅಂಡಮುರ நிமிர்ந்த நீள் முடியன் அன்று நேர்ந்த நிஷாச்சரரை கவர்ந்த வெங்கனை காக்குத்தன் ಕಡಿಯಾರ್ ಪೊಳಿಲರಂಗತ್ತಮ್ಮಾನ್ ಅಂತ ಹಾಡಿದ್ರು. ಹೂವಿಂದ ಶುರು ಮಾಡಿದ್ರು. ಮತ್ತು ಮಾ ಹಾಕಿದ್ರೆ ಓಂಕಾರ ಆಗುತ್ತೆ. ನೆಕ್ಸ್ಟ್ ಹಾಡಲ್ಲಿ ಫಸ್ಟ್ ಮಂದಿಪಾಯ್ ವಡವೇಂಗಡ ಮಾಮಲೆ ವಾನವರ್ಗಳ್ ಶಂದಿ ಶಯ್ಯ ನಿನ್ನಾರ್. ಇದಕ್ಕೆ ಅವ್ರಿಗೆ ನಾವುಡಯಾಯ್ ಅಂತ ಹೇಳಿ ಒಳ್ಳೆ ಮಾತನ್ನು ಹೇಗೆ ಇಡಬೇಕು, ಎಷ್ಟು ಚೆನ್ನಾಗಿ ಹೇಳಬೇಕು ಅನ್ನೋ ಪದ್ಯದಲ್ಲಿ ತೋರಿಸ್ಕೊಟ್ರು ಅವರು. ಅಷ್ಟೇ ಅಲ್ಲದೆ ಇದೇ ಹಾಡಲ್ಲಿ ಪಂಗಯ್ಯ ಕಣ್ಣಾನೆ ಅಂತ ಬರುತ್ತಲ್ಲ, ಇವರಿಗೆ ಎಲ್ಲ ಅವಯವಗಳನ್ನು ನೋಡ್ಕೊಂಡು ಹೋದರು. ಆ ಕಣ್ಣು ಬಂದಾಗ ನಿಜವಾದ ಕಣ್ಣು ಕಾಣಿಸುತ್ತೆ ಇವ್ರಿಗೆ. ತಿರುಪ್ಪಾಣಾಳ್ವಾರ್ಗೆ ನಿಜವಾದ ಕಣ್ಣು ಕಾಣಿಸುತ್ತೆ. அப்பெரியவாய கண்கள் என்னை பேதமை செய்தனவே கொண்டல் வண்ணனை கோவலனாய் வெண்ணை உண்டவாயன் என்னுள்ளம் கவர்ந்தானே அண்டர் கோணணியரங்கன் என்ன முதினை கண்ட ಕಣ್ಗಳ್ ಮತ್ತೊಂದ್ರಿನೈ ಕಾಣಾವೆ ಅಂತ ಹೇಳಿಬಿಟ್ಟು ಅಂತರ್ಧಾನರಾಗ್ಬಿಟ್ರು. ಭಗವಂತನ ಕಣ್ಣನ್ನು ನೋಡಿದ ನಾನು ಇನ್ನೇನನ್ನೂ ನೋಡೋದು ಬೇಡ. ನೋಡಿ, ಯಾರಿಗೆ
ಹಾಗೆ ಅನುಗ್ರಹ ಮಾಡ್ತಾನೆ ಭಗವಂತ ಅನ್ನೋದು ಅವರಲ್ಲಿ ಎಷ್ಟು ಭಕ್ತಿ ಇದೆ ಅನ್ನೋದಕ್ಕೆ ತೋರಿಸ್ಕೊಡೋಕ್ಕೆ ತಿರುಪಾಣಾಳ್ವಾರ್ದು ಒಂದು ಅವತಾರ. ಅದನ್ನು ತುಂಬ ಚೆನ್ನಾಗಿ ಇದರಲ್ಲಿ ತೋರಿಸ್ತಾರೆ. ಅದಕ್ಕೆ ನಾವುಡಯ ಪಂಗಯ್ಯ ಕಣ್ಣಾನೆ ಎಲ್ಲ ಇವ್ರು ತೋರಿಸ್ಕೊಟ್ಟಿದ್ದೇನೆ. 10 ಹಾಡು ಅಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿ. ಅಲ್ಲೇ ಕಲಿಯುಗದಲ್ಲಿ ಆಂಡಾಳೊಬ್ಳು ಮತ್ತು ಇವರು ತಿರುಪಾಣಾಳ್ವಾರ್ ಇಬ್ಬರು ಶ್ರೀರಂಗದ ದೇವಸ್ಥಾನದ ಗರ್ಭಗುಡಿಯಲ್ಲಿ ಅಂತರ್ಧಾನರಾದರು. ಹಾಗೇ ಭಗವಂತನ ಜೊತೆಗೆ ಹೋದರು ಅಂತ ಅಂದರೆ ಐಕ್ಯ ಅಂತ ನಾವು ಪದ ಉಪಯೋಗಿಸ್ತಿಲ್ಲ, ಅಂತರ್ಧಾನರಾದರು. ಅವರಿಗೆ ಭೂದೇವಿ ಅವಳು ನಿತ್ಯ ವಿಭೂತಿನಲ್ಲೇ ಇದ್ದಾಳೆ, ಅವಳು ಹೋದಳು. ಈ ಆಂಡಾಳು ಇವರು ಅಲ್ಲಿ ಹೋಗಿ ಕೈಂಕರ್ಯ ಮಾಡೋದು, ನಿತ್ಯ ಸೂರ್ಯಗಳ ಜೊತೆ ಮುಕ್ತರಾಗಿ ಹೋಗಿ ಕೈಂಕರ್ಯ ಮಾಡೋರು. ಅದಕ್ಕೋಸ್ಕರ ಇಲ್ಲಿ ಉಂಗಳ್ ಪುഴಕ್ಕಡೆ ಅಂತ ಹೇಳಿದಾಗ ಈ ತಿರುಪಾಣಾಳ್ವಾರ್ಗೆ ವಿಶೇಷವಾಗಿ ಮಂಗಳಾಶಾಸನ ಮಾಡಿದ್ರು ಅಂತ ಹೇಳ್ತಾರೆ. ಶೆಂಗಲ್ ಪುಡಿ ಕೂರೈ ವೆಣ್ಪಲ್ ತವತ್ತವರ್, ಗುರುತು ಹೇಳಬೇಕಲ್ಲ, ಬೆಳಗಾಯಿತು ಅಂತ ಹೇಳ್ಬೇಕಾರೆ ಒಳಕೊಳ್ಳಲ್ಲ. ಯಾವುದೋ ಒಂದು ಕಮಲ ಅರಳಿಬಿಟ್ಟು ಅಲ್ಲೆಲ್ಲೋ ಅಂತ ಹೇಳಿಬಿಟ್ಟು ನಮ್ಮ ಮನೇಲೂ ನೀವು ನೋಡಿ ಅಥವಾ ಕಮಲದ ಹೂವು ಅರಳಿರಲ್ಲ, ಅದನ್ನು ಮುಟ್ಟಿ ಅರಳಿಸ್ಬಿಡ್ತಾರಲ್ಲ, ಆ ಥರ ನೀವು ಮಾಡಿಬಿಡ್ತೀರಾ. ನಾನು ನಂಬಲ್ಲ, ಹೇಳಲಿಲ್ಲ ಅವಳು ಒಟ್ಟಿನಲ್ಲಿ. ಅದಕ್ಕೆ ಇನ್ನೂ ಒಂದು ಗುರುತು ಹೇಳ್ತೀನಿ ನೋಡು. ಶೆಂಗಲ್ ಪುಡಿ ಕೂರೈ ವೆಣ್ಪಲ್ ತವತ್ತವರ್ ತಂಗಳ್ ತಿರುಕೋಯಿಲ್ ಶೆಂಗಿಡುಮಾನ್ ಪೋತಂದಾರ್. ಪೋಹಿಂಡ್ರಾರ್ ಅಂತ ಪಾಠ ಇದೆ, ಪೋತಂದಾರ್ ಅಂತ ಪಾಠ ಇದೆ, ಎರಡೂ ಮೀನಿಂಗ್ ಒಂದೇ. ಶೆಂಗಲ್ ಪೊಡಿ ಕೂರೈ ಅಂದರೆ, ಶೆಂಗಲ್ ಅಂದರೆ ಇಟ್ಟಿಗೆ ಚೂರು ಇರುತ್ತಲ್ಲ, ಆ ಕಲರ್ ಕಾವಿ ಕಲರ್, ಅದನ್ನು ಉಟ್ಕೊಂಡೊಬ್ಬರು ಆ ದೇವಸ್ಥಾನದಲ್ಲಿ ಶಂಖ ಊದಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಅಂತ. ಒಳಗಿರೋಳು ಹೇಳ್ತಾಳೆ, ಯಾವ ಸನ್ಯಾಸಿನೋ ಎಲ್ಲ ಫ್ಯಾಷನ್ಗೂ ಇವಾಗೆಲ್ಲ ಕಾವಿ ಕಲರ್ ಹಾಕೋತಾರೆ, ಪಾಲಿಟಿಷಿಯನ್ಸು ಎಲ್ಲ ಕದರು ಕಾವಿ ಎಲ್ಲ ಹಾಕೋತಾರೆ. ಇವಳು ಹೇಳ್ತಾಳೆ, ಯಾರೋ ತಾಮಸ ಸನ್ಯಾಸಿ ಇರ್ಬೋದು, ಅವ್ರು ಹೋಗ್ತಾ ಇದ್ದಾರೆ ಅಂದರೆ ನಮಗೆ ಹೇಗೆ ಗುರುತು? ನಾನು ಹೇಳೋಕ್ಕೆ ಏನು ಅಂತ ಹೇಳಿದ್ರೆ, ಇವ್ರು ಹೇಳ್ತಾರೆ ತಂಗಳ್ ತಿರುಕೋಯಿಲ್, ಯಾವುದೋ ದೇವಸ್ಥಾನಕ್ಕೆ ಹೋಗಿ ಅವರೇನೋ ಹೋಗ್ತಾ ಇಲ್ಲ, ತಿರುಕೋಯಿಲ್ ಅಮ್ಮನವ್ರು ಇರೋವಂಥ ಸಾಕ್ಷಾತ್ ಲಕ್ಷ್ಮೀ ಸಮೇತ ನಾರಾಯಣ ಇರೋವಂಥ ದೇವಸ್ಥಾನಕ್ಕೆ ಹೋಗಿ ಶಂಖ ಊದಕ್ಕೆ ಹೋಗ್ತಾ ಇದ್ದಾರೆ, ಬೆಳಗಾಯಿತು ಹೇಳು ಅಂತ. ಈ ವೆಣ್ಪಲ್ ತವತ್ತವರ್ ಅಂತ ಹೇಳ್ತಾರೆ. ತವತ್ತವರ್ ಅಂದರೆ ತಪಸ್ ಮಾಡೋರು, ಸನ್ಯಾಸಿಗಳೆಲ್ಲ ಜಪ ಮಾಡಬೇಕು. ಅದು ಇಷ್ಟು ಅಂತ ಇರುತ್ತೆ, ಒಂದೊಂದು ವೇಳೆಗೆ ಇಷ್ಟು ಜಪ ಅಂತ ಫುಲ್ಲು ಮಾಡಬೇಕು ಅವರು. ಅದಕ್ಕೆ ವೆಣ್ಪಲ್ ತವತ್ತವರ್. ಸನ್ಯಾಸಿಗಳಿಗೆ 3 ಬೆಳ್ಳಿಗಿರ್ಬೇಕಂತ. ಏನಪ್ಪ ಅಂತ ಹೇಳಿದ್ರೆ, ಒಂದು ಹಲ್ಲು, ಇನ್ನೊಂದು ಯಜ್ಞೋಪವೀತ ಬೆಳ್ಳಿಗಿರಬೇಕು, ಇನ್ನೊಂದು ಆ ತ್ರಿದಂಡದಲ್ಲಿ ಒಂದು ಜಲವಸ್ತ್ರ ಅಂತ ಇರುತ್ತೆ, ಚಿಕ್ಕ ಫ್ಲ್ಯಾಗ್ ಥರ, ಅದು ಬೆಳ್ಳಿಗಿರಬೇಕು. ಇದೆಲ್ಲ ಸನ್ಯಾಸಿಗೆ ಸಂಕೇತ. ವೆಣ್ಪಲ್ ಅಂತ ಹೇಗಿರುತ್ತೆ ಅಂದರೆ, ಭೋಗ ವಸ್ತುಗಳಾದ ನಾಗವಲ್ಲಿ, ಯಾವುದು ವಿಳೆದೆಲೆ ಅಡಿಕೆ ಅದೆಲ್ಲ ಹಾಕ್ಕೊಳ್ಬಾರ್ದು. ಗೃಹಸ್ಥರಿಗೆ ಮಾತ್ರನೇ ಅದೆಲ್ಲ ಮೀಸಲು, ಬ್ರಹ್ಮಚಾರಿಗಳಿಗೆ. ಆಮೇಲೆ ಇವರು ಸನ್ಯಾಸಿಗಳು ಅದನ್ನೆಲ್ಲ ಹಾಕ್ಕೊಳ್ಬಾರ್ದು. ಬ್ರಹ್ಮಚಾರಿಗಳಿಗೆಲ್ಲ ಯಾಕೆ ಕೊಡೋದಿಲ್ಲ ಅಂತ ಹೇಳಿದ್ರೆ, ನಾಲ್ಗೆ ದಪ್ಪ ಆಗಿಬಿಟ್ರೆ ಹ್ರಸ್ವ ದೀರ್ಘ ಅದೆಲ್ಲ ಸರಿಯಾಗಿ ಉಚ್ಚಾರಣೆ ಬರೋದಿಲ್ಲ, ವೇದಗಳನ್ನು ಹೇಳಿದಾಗ ತಪ್ಪಾಗಿ ಬರುತ್ತೆ ಅಂತ ಕೊಡೋದಿಲ್ಲ ಇದಕ್ಕೆ. ಯಾಕೆ ನಾವು ನೋಡ್ತೀವಿ, ಮದುವೆ ಮನೆಯಲ್ಲಿ ಮೊದಲು ಮಕ್ಕಳೇ ಬೀಡ ತೊಗೊಂಡು ಹಾಕ್ಕೊಳ್ತಾ ಇರ್ತಾರೆ, ಅಪ್ಪ ಅಮ್ಮಂದರು ಬೇಡ ಅಂತ ಹೇಳಲ್ಲ, ಹಾಕೋಬಾರ್ದು. ಯಾಕೆಂದರೆ ಇದೇ ಕಾರಣ. ಕೇಳಬೇಕು, ಮಕ್ಕಳಿಗೆ ಹೇಳಬೇಕಿಲ್ಲಪ್ಪ ಹಿಂಗೆ ಮಾಡಿದ್ರೆ ನಾಲ್ಗೆ ದಪ್ಪ ಆಗುತ್ತೆ ಹೇಳಬೇಕು. ಅಪ್ಪ ಅಮ್ಮಂದರು ಎಲ್ಲೋ ಬಿಸಿ, ಇನ್ನೂ ಯಾವುದೋ ಒಂದು 2-3 ಐಟಮ್ ಮಿಸ್ ಆಗೋಗಿರುತ್ತಲ್ಲ, ಅದನ್ನು ಹುಡುಕೊಂಡು ಒಟ್ಟಿನಲ್ಲಿ ಫುಲ್ಲು ಎಲ್ಲ ಟಿಕ್ ಆಗಬೇಕು. 75 ಐಟಮ್ ಇದ್ದರೆ 75 ಐಟಮು ತಿಂದ್ಬಿಟ್ಟು ಅಲ್ಲೊಂದು ಡೈಜಿನೂ ಇಟ್ಬಿಟ್ಟಿರ್ತಾರೆ, ಅದನ್ನೂ ತಿನ್ಕೊಂಡು ಬಂದ್ಬಿಡೋದು. ಹಾಗೆ ಎಷ್ಟು ಕ್ರಮವಾಗಿ ಹೇಗೆ ಎಲ್ಲ ಬದಲಾಯಿಸ್ಕೊಂಬಿಟ್ಟಿದೆ ಅಂತ. ಯಾಕೆ ಶಾಸ್ತ್ರದಿಂದ ದೂರ ಹೋಗ್ಬಿಡ್ತಾಯಿದ್ವಿ ಅಂದರೆ ಇದೇನೆ. ಹೀಗೆ ವ್ಯವಸ್ಥಿತವಾಗಿ ಏನೂ ಮಾಡೋದಿಲ್ಲ, ವ್ಯವಸ್ಥಿತವಾಗಿ ಏನೂ ತಿನ್ನೋದಿಲ್ಲ. ಅದರಿಂದ ಯಾತಯಾಮಂ ಗತರಸಂ ಅಂತ ಒಂದು ಜಾವ ಆಗಿಬಿಟ್ರೆ ಅಡುಗೆ, ಅದನ್ನು ಆಮೇಲೆ ತಿನ್ನೋಕ್ಕೆ ಯೋಗ್ಯ ಇಲ್ಲ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಒಂದು ಜಾವ ಅಂದರೆ 1 hour 45 minutes. ಅಷ್ಟರಲ್ಲಿ ನೀವು ಏನು ಕುಕ್ ಮಾಡಿರ್ತೀರೋ ಫ್ರೆಶ್ ಆಗಿರುತ್ತೆ, ಅದರ ನ್ಯೂಟ್ರಿಯೆಂಟ್ಸ್ ಎಲ್ಲ ಏನೂ ಹಾಳಾಗಿರಲ್ಲ, ಅಷ್ಟರಲ್ಲಿ ತಿನ್ನಬೇಕು. ಅದಾದಮೇಲೆ ಇದು ತಿಂದರೂ ಒಂದೇ, ನೀವು ತಿಂದಿದ್ರು ಒಂದೇ, ಗೊಬ್ಬರನೂ ಒಂದೇ, ಅದು ಒಂದೇ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಆಹಾರ ನಿಯಮನ ಅದನ್ನು ಹಾಗೆ ಆಹಾರ ನಿಯಮ ಅಂತ ವೇದಾಂತ ದೇಶಿಕರು ಅವರು ಅವ್ರ ಗ್ರಂಥದಲ್ಲಿ ಬರೆದುಕೊಟ್ರು ನಮಗೆ. ಭಗವದ್ ರಾಮಾನುಜರು ಅವರು ಶ್ರೀಭಾಷ್ಯದಲ್ಲಿ ಸೇರಿಸ್ಕೊಂಡು ಎಲ್ರಿಗೂ ಹೇಳಿದ್ರು ಅದನ್ನೇ ವೇದಾಂತ ದೇಶಿಕರು ಆಹಾರ ನಿಯಮ ಅಂತ ಹೇಳಿದ್ರು. ಹೀಗೆ ಒಂದು ಯಾವ ಆಗಿಬಿಟ್ರೆ ಆಹಾರನ ತಿಂದರೂ ಒಂದೇ, ತಿನ್ನದೇ ಇದ್ರೂ ಒಂದೇ. ಇವಾಗ ಅಲ್ಲಿ ಗೊತ್ತಿಲ್ಲ ನಮಗೆಲ್ಲ ಮದುವೆ ಮನೆಯಲ್ಲಿ ಯಾವಾಗ ಏನು ಮಾಡಿರ್ತಾರೋ, ಯಾವಾಗಲೂ ಏನೋ ನಮಗೇನೂ ಗೊತ್ತಾಗಲ್ಲ, ಏನೋ ಹೊಟ್ಟೆಲಿ ಇಟ್ಟಿರ್ತಾರೆ, ಹೊಸದಾಗಿರ್ಬೇಕು, ಹೊಸ ಟೈಪ್ ಚೈನೀಸ್ ಮೋಮೋನೋ ಗೀಮೋನೋ ಹೆಸರು. ಆಹಾರ ನಿಯಮದಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ, ಹೇಗೆ ಅಂದರೆ ನಾವು ತಿಂತಾ ಇರೋ ಪದಾರ್ಥ ಇದೆಯಲ್ಲ, ಅದು ಏನು ಅಂತ ನಿಮಗೆ ಗುರುತು ಸಿಗದೆ ಹೋದರೆ ಅದನ್ನು ತಿನ್ನಬಾರ್ದು ಅಂತ. ಯಾವುದೋ ಒಂದು ತರಕಾರಿನೋ ಏನೋ ಇರುತ್ತೆ ಅಂದ್ಕೊಳ್ಳಿ,
ಇದು ಏನಿರ್ಬೋದು ಅಂತ ನಿಮ್ಗೆ ಅನುಮಾನ ಬಂದರೆ ಅದನ್ನು ತಿನ್ನಬೇಡಿ ಅಂತ ಹೇಳೋದು. ಅನುಮಾನ ಪಟ್ಕೊಂಡು ಟೇಸ್ಟ್ ಮಾಡೋಣ ಅಂತ ತಿನ್ಬಿಡ್ಬಾರ್ದು, ತಿನ್ನಬಾರ್ದು ಅಂತ ಇದೆ ನಿಯಮ. ಅದು ಆ ಥರ ಇಲ್ಲ. ಹಾಗೆ ಇಲ್ಲಿ ಶೆಂಗಲ್ ಪುಡಿ ಕೂರೈ ವೆಣ್ಪಲ್ ತವ ಈ ಯಜ್ಞೋಪವೀತ ಒಂದು ಬೆಳಗಿರಬೇಕು, ಈ ಜಲವಸ್ತ್ರ ಇದೆಲ್ಲ ಇರಬೇಕು. ಒಳ್ಳೆ ತಿರುಕೋಯಿಲ್ಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಹೋಗಿ ಶಂಖ ಊದ್ತಾರೆ. ಆ ಶಂಖವನ್ನು ಊದಿದಾಗ ನಿಮಗೆ ಗೊತ್ತಾಗುತ್ತೆ ಬೆಳಗಾಗಿದೆ ಅಂತ. ಅವ್ರು ಹೋಗ್ತಾ ಇದ್ದಾರೆ ನೋಡಿ ಏಳು ಅಂತ. ತಂಗಳ್ ತಿರುಕೋಯಿಲ್ ಶೆಂಗಿಡುವಾನ್ ಪೋತಂದಾರ್. ಹೋಗಲಿ ಬಿಡು, ಅಷ್ಟಕ್ಕೂ ಅವಳು ಹೇಳ್ದೆ ಹೋದರೆ ಬೇಡ ಬಿಡು. ನೆನ್ನೆ ನಾವು ಒಟ್ಟಿಗೆ ಸೇರ್ಕೊಂಡಿದ್ವಲ್ಲ, ಅವಾಗ ನೀನೇನು ಹೇಳಿದೆ, ನಿಮ್ಮನ್ನೆಲ್ಲ ನೀವೇನು ಯೋಚನೆ ಮಾಡಿಬಿಡಿಪ್ಪ, ಏನು ಯಾರು ಅಲಾರಾಮು ಇಡಬೇಡಿ, ಏನೂ ಬೇಡ, ನಾನೇ ಎಲ್ಲರೂ ಎಬ್ಬಿಸ್ತೀನಿ ಅಂತ ಅವಳು ಹೇಳಿದ್ನಂತೆ. ಎಂಗಳೇ ಮೊನ್ನಂ ಎಳುಪುವಾನ್ ವಾಯ್ ಪೇಶಂ. ನೋಡು, ಇವಳೇ ಹಿಂಗೆ ಮಲ್ಕೊಂಡಿದ್ದಾಳೆ. ನೆನ್ನೆ ಎಲ್ಲ ಎಷ್ಟು ಹೇಳಿದ್ಲು, ನಾನೇ ಎಬ್ಬಿಸ್ತೀನಿ, ನಾನೇ ಫಸ್ಟ್ ಬರ್ತೀನಿ ಅಂತ. ಇವಾಗ ನೋಡಿದ್ರೆ ಇವಳಿಗೆ ಸುಪ್ರಭಾತ ಹಾಡಬೇಕಾಗಿದೆ. ಎಂಗಳೇ ಮೊನ್ನಂ ಎಳುಪುವಾನ್ ವಾಯ್ ಪೇಶಂ ನಾಡಾದಾಯ್. ನಾಚಿಕೆ ಆಗ್ತಾ ಇಲ್ವ ನಿಮಗೆ? ಮಾತು ಕೊಟ್ಟಿದೆಯಲ್ಲ ನಮ್ಮನ್ನೆಲ್ಲ ಎಬ್ಬಿಸ್ತೀನಿ ಅಂತ, ಇನ್ನೂ ಮಲ್ಕೊಂಡಿದೆಯಲ್ಲ. ನಾವುಡಯಾಯ್. ಈ ನಾವುಡಯಾಯ್ ಅಂತ ಇವಳಿಗೂ ಹೇಳ್ತಾಳೆ. ಯಾಕೆ ಅಂತ ಹೇಳಿದ್ರೆ ಇವಳು ಅಷ್ಟೇ ಚೆನ್ನಾಗಿ ಮಾತಾಡೋದು, ಕಲ್ತಿರೋದನ್ನ ಚೆನ್ನಾಗಿ ಹೇಳೋದು, ಸ್ತೋತ್ರ ಪಾಠಗಳನ್ನು ಚೆನ್ನಾಗಿ ಹೇಳೋದು, ಭಜನೆ ಚೆನ್ನಾಗಿ ಹೇಳೋದು, ನಾಮಸ್ಮರಣೆಯನ್ನು ಚೆನ್ನಾಗಿ ಮಾಡ್ತಾಳೆ. ಅದಕ್ಕೆ ಇಲ್ಲಿ ಹೊಗಳ್ತಾಳೆ. ನಾಣಾದಾಯ್ ಅಂತ ಹೇಳಿದಾಗ ನಾಚಿಕೆ ಆಗಲ್ವ, ನೀನು ಮಲಗಿದೆಯಾ ಅಂತ ಹೇಳಿಬಿಟ್ಟು ತಕ್ಷಣ ಆಂಡಾಳು ಇನ್ನೊಂದು ಪದ ಹೇಳ್ತಾಳೆ, ನಾವುಡಯಾಯ್. ನೀನು ತುಂಬ ವಿನಯಶಾಲಿ, ಚೆನ್ನಾಗಿ ಮಾತಾಡ್ತೀಯ, ನೀನು ನಮಗೆ ಬೇಕು. ಒಂದು ಗುಂಪಲ್ಲಿ ಎಲ್ಲ ಥರ ಜನರು ಇಟ್ಕೋಬೇಕು. ಒಬ್ರು ಚೆನ್ನಾಗಿ ಮಾತಾಡೋರನ್ನ, ಒಬ್ರು ಯಾರೋ ಇನ್ನೊಬ್ರು ಏನು ನೋಡಿಬಿಟ್ಟು ಎಲ್ಲ ವಿಚಾರ ತಿಳಿದಿರೋರನ್ನ, ಇಂಟರ್ನೆಟ್ಟು ಅದೆಲ್ಲ ಚೆನ್ನಾಗಿ ಬರೋರನ್ನ, ಈ ಥರ ಎಲ್ಲ ಮಿಕ್ಸ್ಚರಾಗಿ ಒಂದು ಟೀಮಲ್ಲಿ ಇಟ್ಕೋಬೇಕು. ಆವಾಗ ಆ ಟೀಮಲ್ಲಿ ಏನು ಕೆಲಸ ಮಾಡಿದ್ರೆ ಚೆನ್ನಾಗಾಗುತ್ತೆ. ಇದೆಲ್ಲ ಆಂಡಾಳು ನಮ್ಗೆ ಹೇಳ್ಕೊಡ್ತಾಳೆ. ನಾವುಡಯಾಯ್ ಅಂತ ಹೇಳ್ತಾರೆ. ಶೆಂಗುಡು ಈ ನಾವುಡಯಾಯ್ಗೆ ತುಂಬ ಚೆನ್ನಾಗಿ ಇದರಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಹೇಗೆ ಅಂದರೆ, ಒಂದು ನಾವುಡಯಾಗೆ ಈಗಾಗಲೇ ನಾನು ಹೇಳಿದೆ, ತಿರುಪಾಣಾಳ್ವಾರು ಅವರ ಕಾವ್ಯ ಸಾಮರ್ಥ್ಯವನ್ನು ಹೇಗೆ ತೋರಿಸ್ಕೊಟ್ರು ಅಂತ. ಇನ್ನೊಂದು ಹನುಮಂತನಿಗೆ ವಿಶೇಷವಾಗಿ ಹೇಳ್ತಾರೆ. ಹೇಗೆ ಅಂದರೆ, ಮತಂಗ ಮಹರ್ಷಿ ಆಶ್ರಮದ ಹತ್ರ ಇವರು ಸುಗ್ರೀವನು ಹನುಮಂತನು ಓಡಾಡ್ಕೊಂಡು ತಲೆಮರೆಸ್ಕೊಂಡು. ಯಾಕೆ ಅಂತ ಹೇಳಿದ್ರೆ, ವಾಲಿ ಕಿಷ್ಕಿಂದ ಹತ್ರ ಬಂದರೆ ಸಾಯಿಸ್ಬಿಡ್ತೀನಿ ಅಂತ ಹೆದರಿಸ್ಬಿಟ್ಟಿರ್ತಾನೆ. ಅದಕ್ಕೆ ತಲೆಮರೆಸ್ಕೊಂಡು ಓಡಾಡ್ತಾ ಇರ್ತಾರೆ. ಇವರು ರಾಮ ಲಕ್ಷ್ಮಣ ಸೀತೆನ ಹುಡ್ಕೊಂಡು ಬರ್ತಾ ಇರ್ತಾರೆ. ಬರ್ತಾ ಇದ್ದಾಗ ರಾಮ ಲಕ್ಷ್ಮಣ ನೋಡಿಬಿಟ್ಟು ಸುಗ್ರೀವನಿಗೆ ಅನುಮಾನ ಆಗುತ್ತೆ. ನೋಡು, ವಾಲಿ ಯಾರನ್ನೋ ಕಳಿಸ್ಬಿಟ್ಟಿದ್ದಾನೆ ಅಂತ ಕಾಣುತ್ತೆ ನಮ್ಮನ್ನು ಹುಡ್ಕೊಂಡು ಕೊಲ್ಲಕ್ಕೆ ಅಂತ. ಅವಾಗ ಇವನು ಹನುಮಂತ ಹೇಳ್ತಾನೆ, ಇಲ್ಲ ನೋಡಿದ್ರೆ ಸಾತ್ವಿಕರಾಗಿದ್ದಾರೆ, ಮುನಿಕುಮಾರರ ಥರ ಇದ್ದಾರೆ, ನೋಡೋಕ್ಕೆ ವರ್ಚಸ್ಸಾಗಿದ್ದಾರೆ, ಬ್ರಾಹ್ಮಣರೇ ಇರಬೇಕು, ಯಾರೋ ವೇಷ ಮರೆಸ್ಕೊಂಡು ಕಾಡಲ್ಲಿ ಬಂದಿದ್ದಾರೆ ಅಷ್ಟೇ ಅಂತ. ಅವಾಗ ಸುಗ್ರೀವ ಹೇಳ್ತಾನೆ, ಇಲ್ಲ ಬ್ರಾಹ್ಮಣರಿಗೆ ಮಿಡ್ರ ಥರ ಕಾಣಲಿಲ್ಲ, ನೋಡು ಅವರೆಲ್ಲ ಬಿಲ್ಲುಗಳೆಲ್ಲ ಇಟ್ಕೊಂಡು ಇಲ್ಲೆಲ್ಲ ನಾಣು ಮಾರ್ಕ್ ಆಗಿಬಿಟ್ಟಿದೆ, ಜಡ್ ಹಿಡಿದೋಗ್ಬಿಟ್ಟಿದೆ ತೋಳೆಲ್ಲ, ಖಂಡಿತವಾಗ್ಲೂ ಬ್ರಾಹ್ಮಣರಲ್ಲ, ನೀನು ಹೋಗಿ ವಿಚಾರಿಸ್ಕೊಂಡು ಬಾ, ನಾನು ಇಲ್ಲೇ ಬಚ್ಚಿಟ್ಕೊಂಡಿರ್ತೀನಿ ಅಂತ ಸುಗ್ರೀವ ಹೇಳ್ತಾನೆ. ಸರಿ ಅಂತ ಹೇಳಿಬಿಟ್ಟು ವೇಷ ಮರೆಸ್ಕೊಂಡು ಹೋಗ್ತಾನೆ ಹನುಮಂತ. ಬ್ರಾಹ್ಮಣ ವೇಷದಲ್ಲಿ ಬರ್ತಾನೆ. ಅವರೆಲ್ಲ ಕಾಮರೂಪಿಗಳು. ನಾವು ನೋಡಿದ್ವಾಗ ಹನುಮಂತ ಚಿಕ್ಕವನಾಗ್ಬೋದು, ದೊಡ್ಡವನಾಗ್ಬೋದು. ಲಂಕೆಗೆಲ್ಲ ಹೋದಾಗ ಪುಟಾಣಿ ಕೋತಿ ಥರ ಇರುವೆ ಸೈಜಿಗೆ ಹೋಗ್ಬಿಟ್ಟು ಒಳಗಡೆ ಹೊಟ್ಟೋದ, ಆಮೇಲೆ ದೊಡ್ಡದಾಗಿ ಬೆಳೆದ, ಇದೆಲ್ಲ ನಾವು ನೋಡಿದ್ವಲ್ಲ. ಹಾಗೆ ಅವನು ಬ್ರಾಹ್ಮಣ ವೇಷದಲ್ಲಿ ಬರ್ತಾನೆ. ಬಂದ್ಬಿಟ್ಟು ನಮಸ್ಕಾರ ಎಲ್ಲ ಮಾಡಿಬಿಟ್ಟು ನೀವೆಲ್ಲ ಯಾರು ಏನು ಅಂತೆಲ್ಲ ಕೇಳ್ತಾರೆ. ಕೇಳಬೇಕಾ ರಾಮ ಯಾರು ಮಾತಾಡ್ಸಿದ್ರು ಮೊದಲಿಂದ ಕತೆ ಹೇಳೋದು. ನಮ್ಮಪ್ಪ ದಶರಥ, ನಮಗೆ 3 ಜನ ಅಮ್ಮಂದರು, ನಾವು 4 ಜನ ಅಣ್ಣ ತಮ್ಮಂದರು, ಹೀಗೆ ಫುಲ್ಲು ಕಾಡಿಗೆ ಬರೋವರೆಗೂ ಎಲ್ಲನೂ ಹೇಳ್ತಾಯಿದ್ದೆ. ಲಕ್ಷ್ಮಣ ತಲೆ ಸೇರಿಸ್ಕೊಂಡು, ಯಾರೋ ಏನೋ ದಾರಿಲಿ ಹೋಗೋರಿಗೆಲ್ಲ ಪುರಾಣ ಹೇಳ್ತಾ ಇದೆಯಲ್ಲ ನೀನು ಅಂತ. ಅವಾಗ ರಾಮ ಹೇಳ್ತಾನೆ, ಇಲ್ಲ ನೋಡು, ಅವನು ಹೆಂಗೆ ಮಾತಾಡ್ತಾ ಇದ್ದಾನೆ, ಅವನು ಸಾಧಾರಣದವನಲ್ಲ. ನಾವುಡಯ ಏನಪ್ಪ ಅಂತ ಹೇಳಿದ್ರೆ, ನಾ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣಿ ನ ಸಾಮವಿದುಶ್ಚಸ್ತಸ್ಯ ಶಕ್ಯಮೇನಂ ಪ್ರಭಾಷಿತಃ. ಯಾರಿಗೂ ಇಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಹೀಗೆ ಒಬ್ಬರು ಸ್ಟ್ರೇಂಜರ್, ಯಾರಪ್ಪ ಆಗುಂತಕರ ಹತ್ರ ಮಾತಾಡೋಕ್ಕೆ ಬರೋದಿಲ್ಲ. ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ, 4 ವೇದವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ, ಯಾರಿಗೆ ಅಭ್ಯಾಸ ಮಾಡಿರ್ತಾರೋ ಅವ್ರಿಗೆ ಮಾತ್ರನೇ ಇಷ್ಟು ಚೆನ್ನಾಗಿ ಛಂದೋಬದ್ಧವಾಗಿ ವ್ಯಾಕರಣಬದ್ಧವಾಗಿ ಮಾತಾಡೋಕ್ಕೆ ಬರೋದು. ಅವ್ನು ಮಾತಾಡೋದು ನೋಡಿದ್ರೇ ಹೇಳ್ಬಿಡ್ಬೋದು, ಅಷ್ಟು ವರ್ಚಸ್ಸಾಗಿದ್ದಾನೆ, ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ನಾವುಡಯ ಹನುಮಂತನಿಗೆ ಹೇಳ್ತಾನೆ. ಅಷ್ಟೇ ಅಲ್ಲದೆ ಅವನು ಹೇಳ್ತಾನೆ, ನಿನ್ನ ಕಿವಿಯಲ್ಲಿರೋ ಕುಂಡಲ ತುಂಬ ಚೆನ್ನಾಗಿದೆ, ನೀನು ತುಂಬ ವರ್ಚಸ್ಸಾಗಿದೆಯಾ ಅಂತ ರಾಮನಿಗೆ ಹೇಳಿದಾಗ ಆಶ್ಚರ್ಯ ಆಗ್ಬಿಡುತ್ತೆ ಯಾರಿಗೆ, ಹನುಮಂತನಿಗೆ. ಹಾಗೆ ದಡ್ಡಂತ ರಾಮನ ಕಾಲ ಮೇಲೆ ಬಿದ್ದು ನಮಸ್ಕಾರ ಮಾಡ್ತಾನೆ. ಯಾಕೆ ಅಂತ ಕೇಳ್ತಾನೆ,
ಇವತ್ತಿಂದ ನಾನು ನಿಮ್ಮ ದಾಸ. ನಮ್ಮಮ್ಮ ಅಂಜನಾದೇವಿ ಹೇಳಿದರೆ, ನನ್ನ ಕಿವಿಲಿರೋ ಕುಂಡಲ ಯಾರಿಗೂ ಕಾಣಿಸೋದಿಲ್ಲ, ಯಾರಿಗೆ ಅದು ಕಾಣಿಸುತ್ತೋ ಅವರೇ ನಿನ್ನ ಯಜಮಾನ, ಅವ್ರ ಹತ್ರನೇ ನೀನು ದಾಸಕೃತ್ಯ ಮಾಡಬೇಕು, ಅವರಿಗೆ ನೀನು ಕೈಂಕರ್ಯ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಅಂತ ಹೇಳಿ ನಮಸ್ಕಾರ ಮಾಡ್ತಾನೆ. ಹಾಗೆ ನೂನಂ ವ್ಯಾಕರಣ ಕೃಷ್ಣ ಅನೇನ ಬಹುಧಾ ಶ್ರುತಂ ಬಹುವಾಹನದಾನೇನ ನ ಕಿಂಚಿದಪಿ ಅಪಶಬ್ದಿತು. ನೋಡಿದ್ರೇ ಗೊತ್ತಾಗುತ್ತೆ, ವ್ಯಾಕರಣಬದ್ಧವಾಗಿ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಬಹುಧಾ ಶ್ರುತಂ ಅಂದರೆ ತುಂಬ ಕೇಳ್ಕೊಂಡಿದ್ದಾನೆ ಅಂತ, ಎಲ್ಲ ವಿಷಯಗಳು ಗೊತ್ತು ಅವನಿಗೆ. 4 ಜನದ ಹತ್ರ, ತಿಳಿದವ್ರ ಹತ್ರ ಎಲ್ಲ ವಿಷಯ ಬಹುಧಾ ಶ್ರುತಂ. ಇದು ನಮ್ಗೆ ಎಷ್ಟು ಅಡ್ವಾಂಟೇಜ್ ಗೊತ್ತಾ, ಎಲ್ಲ ಒಳ್ಳೆ ವಿಷಯ ತಿಳಿದವ್ರ ಹತ್ರ ಒಂದು ಸಂಭಾಷಣೆ ಮಾಡ್ತಾ ಇದ್ರೇ ನಮಗೆ ಎಷ್ಟೋ ಗೊತ್ತಿಲ್ಲದೆ ಇರೋ ವಿಷಯ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಹೇಳ್ತಾನೆ, ಲಕ್ಷ್ಮಣನಿಗೆ ಹೇಳ್ತಾನೆ, ಅವ್ನು ಮಾತಾಡೋದು ನೋಡಿದ್ರೇ ವೆಲ್ ಎಕ್ಸ್ಪೀರಿಯನ್ಸ್ಡು, ಬಹುಧಾ ಶ್ರುತಂ, ತುಂಬ ತಿಳ್ಕೊಂಡಿದ್ದಾನೆ, ತುಂಬ ಎಲ್ಲವನ್ನ ಕೇಳಿ ತಿಳ್ಕೊಂಡಿದ್ದಾನೆ, ತುಂಬ ಜನದ ಹತ್ರ ತಿಳ್ಕೊಂಡಿದ್ದಾನೆ ಅಂತ, ಒಬ್ಬರಿಬ್ಬರಲ್ಲ, ಬೇರೆ ಬೇರೆಯವ್ರ ಹತ್ರ ಎಲ್ಲ ಬಹುಧಾ ಶ್ರುತಂ ತಿಳ್ಕೊಂಡಿದ್ದಾನೆ. ಬಹುವಾಹರತಾನೇನ ನ ಕಿಂಚಿದಪಿ ಅಪಶಬ್ದಿತು, ಒಂದು ಚೂರು ಅಪಶಬ್ದ ಮಾತಾಡಲಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ದ ಅಂತ. ಹೇಗೆ ಅಂದರೆ ಹನುಮಂತನಿಗೆ ಅವನು ತುಂಬ ಕಪಿಚೇಷ್ಟೆ. ಅವನಿಗೆ ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಉಪನಯನ ಎಲ್ಲ ಮಾಡಿದ್ಮೇಲೆ ಎಲ್ಲ ಋಷಿನಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಪಾಠ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತಾನೆ. ಒಂದು ಕಡೆ ನಿಲ್ಲಲ್ವಂತೆ ಅವನು, ಒಂದು ಕಡೆ ಏನೋ ಹರಿ ಓಂ ಅಂತ ಶುರು ಮಾಡಿದ್ರೆ ಅಲ್ಲಿ ಹೋಗೋದು, ಅಲ್ಲಿ ನೆಗೆಯೋದು, ಯಾವುದೋ ಒಂದು ಮರ ಕಿತ್ತೋದು, ಅವರು ಒಣಗಿಸಿದ್ರೆ ಅದಕ್ಕೆ ಅವನಿಗೆ ಶಾಪ ಕೊಟ್ಬಿಡ್ತಾರೆ ಪಾಪ ಎಲ್ಲರೂ. ಎಲ್ಲ ಚೀರ ಕೃಷ್ಣಾರ್ಜುನ ಎಲ್ಲ ಒಣಗಿಸಿದ್ರೆ ಕೋತಿಗಳು ಸುಮ್ಮನೆ ಎಲ್ಲ ಕತ್ತು ಕಿಚ್ಚಿಗೆ ಹರಿದು ಎಲ್ಲ ಹಾಕ್ಬಿಡೋದಂತೆ. ಅವ್ರಿಗೆ ಆಶ್ರಮದಲ್ಲಿ ಇರೋರಿಗೆಲ್ಲ ತಲೆ ಕೆಟ್ಟೋಗ್ಬಿಟ್ಟಪ್ಪ, ಈ ಹುಡುಗನಿಗೆ ಏನಪ್ಪ ಮಾಡೋದು ಅಂತ ಹೇಳಿಬಿಟ್ಟು ಶಾಪ ಕೊಟ್ಬಿಡ್ತಾರೆ. ಪೆದ್ದ ಥರ ಇದ್ಬಿಡ್ಲಿ ಹಾಗೆ ಹೀಗೆ ಅಂತ. ಕೋಪ ಬಂದ್ಬಿಡುತ್ತೆ ಇವನಿಗೆ. ಅಷ್ಟು ಇವನು ಹಣ್ಣು ಬೇರೆ, ಇಂದ್ರನ ಸೂರ್ಯನ ಹಣ್ಣು ಅಂದ್ಕೊಂಡ್ಬಿಟ್ಟು ಕಿತ್ತಕ್ಕೆ ಹೋಗ್ಬಿಡ್ತಾನೆ. ಇಂದ್ರ ವಜ್ರಾಯುಧದಲ್ಲಿ ಬೇರೆ ಹೊಡೆದು ಬಿಡ್ತಾನೆ. ಎಲ್ಲ ನೋಡಿಬಿಟ್ಟು ತುಂಬ ಬೇಜಾರಾಗ್ಬಿಟ್ಟು ವಾಯುನೇ ಒಳಗಡೆ ಗುಹೆನಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾನೆ, ಹೊರಗಡೆನೇ ಬರೋದಿಲ್ಲ. ಇಡೀ ಪ್ರಪಂಚನೇ ಸ್ತಬ್ಧ ಆಗ್ಬಿಡತ್ತೆ. ಅವಾಗ ಎಲ್ಲರೂ ಮತ್ತೆ ದೇವತೆಗಳು ಎಲ್ಲರೂ ಬೇಡ್ಕೋತಾರೆ, ಅಯ್ಯೋ ಬೇಡ ಬೇಡ, ವಾಯು ಇಲ್ಲದೆ ಹೋದರೆ ಆಗೋದೇ ಇಲ್ಲ, ಗಂಧ ವಾಹಕ ಯಾವಾಗಲೂ ಪವನ ಅಂತ ಸರಿತಾ ಇರಬೇಕು, ಗಾಳಿ ಇರಬೇಕು, ಹರಿಬೇಕು, ಇಲ್ಲದ್ರೆ ಯಾರಿಗೂ ಉಸಿರಾಡೋಕ್ಕಾಗಲ್ಲ, ನೀನು ಬೇಡ ಅಂತ. ಇಲ್ಲ ನನ್ನ ಮಗನಿಗೆ ಆ ಥರ ಶಿಕ್ಷೆ ಕೊಟ್ಟಿದ್ದೀರಾ ಎಲ್ಲರೂ ಸೇರಿಕೊಂಡು ಅಂತ. ಆವಾಗ ಎಲ್ಲ ಯಾವ್ಯಾವ ಋಷಿಗಳೆಲ್ಲ ಬೈತಾಯಿದ್ರು ಅವರು ಎಲ್ಲ ಒಂದೊಂದು ಶಕ್ತಿ ಅವನಿಗೆ ಬರಲಿ ಅಂತ ಎಲ್ಲ ಸಾಮರ್ಥ್ಯ, ಶಕ್ತಿ, ಕಾಮರೂಪಿಯಾಗಿದ್ದು ಉದ್ದಕ್ಕೆ ಬೆಳೆಯೋದು, ದೊಡ್ಡಕ್ಕೆ ಬೆಳೆಯೋದು, ಹಾರೋ ಶಕ್ತಿ ಎಲ್ಲವನ್ನ ಕೊಡ್ತಾರೆ. ಹಾಗೆ ಕೊಟ್ಟಾಗ ಆ ಶಕ್ತಿಗಳೆಲ್ಲ ಇಟ್ಕೊಂಡು ಇನ್ನೂ ಜಾಸ್ತಿ ಚೇಷ್ಟೆ ಮಾಡಿಬಿಡ್ತಾರೆ. ಆವಾಗ ಈ ಋಷಿಗಳೆಲ್ಲ ಅವನಿಗೆಲ್ಲ ಮರ್ತೋಗ್ಲಿ, ಯಾವಾಗ ಬೇಕೋ ಆವಾಗ ಯಾರಾದರೂ ಜ್ಞಾಪಿಸಿದ್ರೆ ಅದು ಮತ್ತೆ ಬರಲಿ ಅಂತ ಹೇಳ್ಬಿಟ್ಟು ಆ ಥರ ಒಂದು ಶಾಪ ಕೊಡ್ತಾರೆ. ಹೀಗೆ ಆ ಥರ ಹಾಗೆ ಮಾಡಿದವನಿಗೆ ಯಾರೂ ವೇದ ಹೇಳ್ಕೊಡೋಕ್ಕೂ ರೆಡಿ ಇರಲ್ವ, ಇಷ್ಟು ಚೇಷ್ಟೆ ಮಾಡ್ತಾಯಿದ್ದ. ಕೊನೆಗೆ ಯಾರ ಹತ್ರ ಕಲ್ತ್ಕೋಬೇಕು ಅಂದಾಗ ಸೂರ್ಯನ ಹತ್ರನೇ ಹೋಗಿ ಕಲ್ತ್ಕೊ ನೀನು, ಅವನೇ ಸರಿ ಅಂತ. ಹಣ್ಣು ಅಂತ ಅಂದ್ಕೊಂಡು ಹೋದ್ಯೋ ಇಲ್ವೋ, ಅವನ ಹತ್ರನೇ ಹೋಗಿ ಕಲಿ ಅಂತ. ಸೂರ್ಯ ದೇವನ ಹತ್ರ ಹೊಳ್ತಾರೆ, ನನಗೆ ಪಾಠ ಹೇಳ್ಕೊಡ್ಬೇಕು ಅಂದಾಗ ನಾನು ಒಂದು ಕಡೆ ನಿಲ್ಲಲ್ಲ, ನಾನು ಹೋಗ್ತಾನೇ ಇರ್ತೀನಿ, ನೀನು ನನ್ನ ಎದುರಾಗಿ ಹಿಂದಕ್ಕೆ ಹೋಗಿ ಕಲ್ತ್ಕೋಬೇಕಷ್ಟೇ. ಆಯಿತು ಅಂತಾನೆ. ವೇಗವಾಗಿ ಹೋಗಬೇಕು. ಸೂರ್ಯ ಒಂದು ರೌಂಡ್ ಹೊಡೆದ್ರೆ ಒಂದು ದಿವಸ ಗೊತ್ತಲ್ಲ, ಅಷ್ಟು ವೇಗವಾಗಿ ಭೂಮಿಗೆ ಅಷ್ಟು ವೇಗವಾಗಿ ಒಂದು ರೌಂಡ್ ಹೋಗಬೇಕು ಪಾಠ ಹೇಳ್ತಾ. ಪಾಠ ಅವ್ನು ಹೇಳ್ತಾ ಇರ್ತಾನೆ, ಕೇಳ್ಕೊಂಡು ಹೋಗ್ಬೇಕು ಹನುಮಂತ. ಹಿಂದೆ ಹೋಗ್ಬೇಕು. ಇವಾಗೆಲ್ಲ ಕೆಲವರು ವಾಕಿಂಗಲ್ಲಿ ಹೋಗ್ತಾರಲ್ಲ, ಹಿಂದೆ ನಡೆಯೋದು ಆ ಥರ. ಹಾಗೆ ವೇಗವಾಗಿ ಹೋಗಿ ಎಲ್ಲ ಕಲ್ತ್ಕೊಂಡವನು. ಇದು ಬಹುಧಾ ಶ್ರುತಂ. ಅಷ್ಟು ಪ್ರಖರವಾದ ಬೆಂಕಿ ಸೂರ್ಯನ ಹತ್ರ ಇರಬೇಕಾದ್ರೆ ಪಾಠವನ್ನು ಬಹುಧಾ ಶ್ರುತಂ ಚೆನ್ನಾಗಿ ಕೇಳಿಸ್ಕೊಂಡು ಎಲ್ಲ ವೇದ 4 ವೇದವನ್ನು ಅಧ್ಯಯನ ಮಾಡಿದವನು. ಆ ಥರ ವಿಶೇಷವಾದವನು ಅಂತ. ಇನ್ನೂ ಒಂದು ಹೇಳ್ತಾರೆ, ನಾವುಡೆಯಾಗೆ ವನವಾಸದಲ್ಲಿ ಸೀತೆಯನ್ನು ರಾವಣ ಕರ್ಕೊಂಡು ಹೋಗ್ಬಿಡ್ತಾನೆ, ಎತ್ಕೊಂಡು ಹೋದಾಗ ಅಶೋಕವನದಲ್ಲಿ ಇಟ್ಟಿರ್ತಾನೆ. 1 ವರ್ಷ ಕಾಲ ಇಡ್ತಾನೆ. ಸೀತೆಗೆ 1 ವರ್ಷ, ಇನ್ನೇನು 1 ವರ್ಷಕ್ಕೆ 1 ತಿಂಗಳು ಕಡಿಮೆ ಇರುತ್ತೆ ಅಷ್ಟೇ. 13 ವರ್ಷ ಚೆನ್ನಾಗೇ ಇರ್ತಾರೆ ವನವಾಸದಲ್ಲಿ. ಕೊನೆ 1 ವರ್ಷದಲ್ಲೇ ಈ ಥರ ಆಗೋದು. ಆವಾಗ ಎಷ್ಟು ದಿವಸ ಆಯಿತು, ಏನು ಸುದ್ದಿನೇ ಇಲ್ಲ, ರಾಮ ಬರ್ತಾನೋ ಇಲ್ವೋ ಗೊತ್ತಿಲ್ಲ. ಪ್ರತಿ ದಿವಸ ಕಾಟ ಅಂತೆ ರಾವಣಂದು. ಬೆಳಗಾಗೆದ್ದು ಹಲ್ಲೂ ಜಲ. ಮೊದಲು ಬಂದು ಅಶೋಕವನದಲ್ಲಿ ಇವತ್ತು ಒಪ್ಕೊಳ್ತೀಯಾ ನನ್ನ ಮದುವೆ ಮಾಡ್ಕೊಳ್ಳೋಕ್ಕೆ, ಇವತ್ತು ಒಪ್ಕೊಳ್ತೀಯಾ ಅಂತ ಕೇಳ್ಬಿಟ್ಟು ಹೋಗೋದು. ಅವಳು ಒಪ್ಕೊಳ್ಳಲ್ಲ ಅಂದ ತಕ್ಷಣ ಅಲ್ಲಿ ಸುತ್ತಲೂ ಇರ್ತಾರಲ್ಲ ರಾಕ್ಷಸಿರು, ಇವಳಿಗೇನು ಬಂದಿದೆ ಕೇಳು, ಎಂಥ ಚೆನ್ನಾಗಿದೆ ನಮ್ಮ ರಾಜ, ಮದುವೆ ಮಾಡ್ಕೊಳ್ಳೋಕ್ಕೆ ಏನು ನೋಡು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಇನ್ನು 1 ತಿಂಗಳು ಗಡುವು ನಿನಗೆ, ನೀನೇನಾದರೂ ಒಪ್ಕೊಳ್ಳದೆ ಹೋದರೆ ನಿನ್ನನ್ನು ನಾನು ಬೆಳಗಿನ ಉಪಹಾರಕ್ಕೆ
ತಿನ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾನೆ. ಎಲ್ಲ ಖುಷಿ, ರಾಕ್ಷಸೀರೆಲ್ಲ ಜಂಪ್ ಮಾಡ್ತಾರೆ, ಒಳ್ಳೆ ಪಾರ್ಟಿ ಅಂತ. ಯಾಕಂದರೆ ನಮ್ಮ ರಾಜ ಎಷ್ಟು ಚೆನ್ನಾಗಿದ್ದಾನೆ, ಎಷ್ಟು ಐಶ್ವರ್ಯವಂತ, ಅವ್ನು ಮದುವೆ ಮಾಡ್ಕೊತೀನಿ ಅಂದರೆ ಇವಳಿಗೇನು ಸೊಕ್ಕು ನೋಡು ಹೆಂಗಿದ್ದಾಳೆ ಅಂತ ರಾಕ್ಷಸಿ ಸಹಜವಾಗಿ ಬೈತಾ ಇರ್ತಾರೆ. ಆವಾಗ ಬೇಜಾರಾಗ್ಬಿಡುತ್ತಂತೆ ಸೀತೆಗೆ. ಇಷ್ಟಾದರೂ ಯಾಕೆ ಇರಬೇಕು ಅಂತ ಹೇಳಿಬಿಟ್ಟು ತನ್ನ ಕೂದಲಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಶಿಂಶುಪ ವೃಕ್ಷಕ್ಕೆ ಹೀಗೆ ಹಾಕ್ತಾಳೆ. ಅಷ್ಟರಲ್ಲೇ ಹನುಮಂತ ಬಂದಿರ್ತಾನೆ, ಮರದ ಮೇಲೆ ಕೂತಿದ್ರೆ ನೋಡ್ತಾನೆ ಇಲ್ಲಿ ಸೀತೆ ಕೆಳಗಡೆ ಇದು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ತಯಾರು ಮಾಡ್ತಾ ಇರ್ತಾಳೆ. ಅವನು ಕಾಯ್ತಾನೆ ರಾವಣ ಹೊರಟೋಗ್ಲಿ ಆಮೇಲೆ ಕೆಳಗಡೆ ನೆಗೆದು ಮಾತಾಡೋಣ ಅಂತ. ಅಷ್ಟರಲ್ಲಿ ಇವಳು ಹಿಂಗೆ ಮಾಡ್ಕೋತಾಳಲ್ಲ, ಏನು ಮಾಡಿದ್ರೆ ತಡಿಬೇಕು, ಒಬ್ಬ ಆತ್ಮಹತ್ಯೆ ಮಾಡಬೇಕು. ಮಧ್ಯದಲ್ಲಿ ಜೋರಾಗಿ ಹೋಗಿ ಮಾತಾಡಿಸ್ಬಿಟ್ರೆ ತಕ್ಷಣ ಎಳ್ಕೊಂಡ್ಬಿಟ್ರೆ ಏನು ಮಾಡ್ತೀರಾ? ಅದಕ್ಕೆ ಏನು ಮಾಡ್ತಾನೆ, ಹೇಗೆ ಮಾತಾಡಿದ್ರೆ ಅವಳು ಸುಮ್ಮನೆ ಇರ್ಬೋದು ಅಂತ. ರಾಮ ಅಂದ ಕೂಡಲೇ ಮೂರ್ಛೆ ಹೋಗ್ಬಿಡ್ಬೋದು, ಅಥವಾ ನಾನೇನಾದರೂ ನೆಗೆದ್ರೆ ನಾನು ಕಾಮರೂಪಿಯಾಗಿರೋ ರಾವಣ ಅಂತ ಹೆದರ್ಕೊಂಡು ಇನ್ನೂ ಬೇಗ ನೇಣು ಹಾಕೊಂಡ್ಬಿಡ್ತಾಳೋ ಏನು ಮಾಡ್ತಾಳೋ ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟು ದಶರಥಾತ್ಮಜ ಅಂತ ಹೇಳ್ತಾನೆ. ಮೊದಲು ದಶರಥನ ಹೆಸರು ತೆಗಿತಾಳೆ ಅವಳು. ದಶರಥನ ಹೆಸರು ತೆಗೆದ ತಕ್ಷಣ ಅವಳು ತುಂಬ ಖುಷಿಯಾಗ್ಬಿಟ್ಟು, ಯಾರು ದಶರಥಾತ್ಮಜ ಅಂದರೆ ರಾಮನ ಹೆಸರು ಯಾರು ತೆಗಿತಾ ಇದ್ದಾರೆ ಅಂತ ನೋಡ್ತಾಳೆ. ಆವಾಗ ಅವನು ಕೆಳಗಡೆ ಇಳಿತಾನೆ. ಕೆಳಗಡೆ ಇಳಿದ್ಬಿಟ್ಟು ಎಲ್ಲ ನಿಧಾನಕ್ಕೆ ಹೇಳ್ತಾನೆ, ನಾನೇ ಹೀಗೆ ರಾಮನ ಭಟ್ಟ ನೋಡಿ. ಗುರ್ತು ದೂರನೇ ಇರ್ತಾಳೆ, ಅವಳು ಅನುಮಾನ ಅವಳಿಗೆ ಇವನೇ ಇರ್ಬೋದು, ರಾವಣನ ಈ ಥರ ವೇಷದಲ್ಲಿ ಬಂದಿರ್ಬೋದು, ಅಥವಾ ರಾವಣ ಯಾರನ್ನಾದ್ರೂ ಗೂಢಾಚಾರನ ಕಳಿಸಿರ್ಬೋದು, ನಾನೇನು ಮಾಡ್ತೀನಿ ನೋಡೋಣ ಅಂತ ಸುಮ್ಮನೆ ದೂರನೇ ಇರ್ತಾನೆ. ಅವಾಗ ಮುದ್ರಿಕೆ ಕೊಡ್ತಾನೆ, ರಾಜ ಮುದ್ರಿಕೆ ತೋರಿಸ್ತಾಳೆ. ಅದನ್ನು ನೋಡಿ ತುಂಬ ಖುಷಿಯಾಗತ್ತೆ ಅವಳಿಗೆ. ತಾನು ಒಂದು ಚೂಡಾಮಣಿಯನ್ನು ಗುರುತಿಗೆ ಕೊಡ್ತಾಳೆ. ನನ್ನ ಮೇಲೆ ಕೂತ್ಕೊಂಬಿಡಿ ಹೊಟ್ಟೋಗೋಣ ಅಂತ ಹೇಳ್ತಾನೆ ಅವನು. ಆವಾಗ ಕಪಿ ಬುದ್ಧಿ ಅವಳು ನಗ್ತಾಳೆ, ಇಲ್ಲಪ್ಪ ಹಾಗೆಲ್ಲ ಬಂದ್ಬಿಡೋಕ್ಕಾಗಲ್ಲ, ಯಾಕೆಂದರೆ ಇಡೀ ಜಗತ್ತಿಗೆ ಗೊತ್ತಾಗಬೇಕು ರಾವಣ ಮಾಡಿದ ಕೆಟ್ಟ ಕೆಲಸ ಏನು, ಆ ಥರ ಒಂದು ಕೆಲಸಕ್ಕೆ ಏನು ಶಿಕ್ಷೆ ಅಂತ ಇಡೀ ಜಗತ್ತಿಗೆ ಗೊತ್ತಾಗಬೇಕು. ನಾನು ಬರಲ್ಲ, ನೀನು ಹೋಗಿ ಹೇಳು, ಇನ್ನು 1 ತಿಂಗಳು ಮಾತ್ರ ಗಡುವು, 1 ತಿಂಗಳು ಬದುಕಿರ್ತೀನಿ, ಅಷ್ಟರಲ್ಲಿ ರಾಮ ಬಂದು ನನ್ನನ್ನು ಕಾಪಾಡಲಿ ಅಂತ. ಇವಾಗ ಈ ಸುದ್ದಿ ತೊಗೊಂಡೋಗಿ ಹೇಳಬೇಕು. ಇದನ್ನು ಹೋಗಿ ಹೇಳಬೇಕಾದ್ರೆ ವಾಪಸ್ ಬರ್ತಾನೆ. ಬಂದು ಏನು ಫಸ್ಟ್ ಹೇಳಿದ್ರೆ ರಾಮ ಸುಧಾರಿಸ್ಕೊಳ್ತಾನೆ ಅಂತ ಊಟನೂ ಮಾಡದೆ ಕಾಯ್ತಾ ಇದ್ದಂತೆ. ವಾತಮಾಮಹನ್ ಅಂತ ಹೇಳಿಬಿಟ್ಟು ತಿರುಮಂಗೆ ಆಳ್ವಾರ್ ಹಾಡ್ತಾರೆ. ಎಲ್ಲರೂ ಉಣ್ಣೋಡೊಡನೆ ಉಣ್ಬೇನೆನ್ರಾನ್, ನೀನು ಯಾಕೆ ಇನ್ನೂ ಊಟನೂ ಮಾಡಿದೆ ಅಂದರೆ ನನಗೋಸ್ಕರ ಒಂದು ಕೆಲಸವಾಗಿ ಹೋಗಿದ್ದಾನೆ ಹನುಮಂತ, ನನ್ನ ಪಾಡಿಗೆ ನಾನು ತಿಂತಾ ಇರೋಕ್ಕಾಗತ್ತಾ? ಬರಲಿ, ಇರು ಪರವಾಗಿಲ್ಲ, ಅವ್ನು ಹೋಗ್ಬಿಟ್ಟು ಬರಲಿ, ಆಮೇಲೆ ಊಟ ಮಾಡೋಣ ಅಂತ ಕಾಯ್ತಾ ಇದ್ದಾನಂತೆ ರಾಮಚಂದ್ರ. ಮನತ್ತಿಕ್ಕಿನಿಯಾನ ಅವನು, ಇವನು ನಾವುಡೆಯ. ಎಂಥೆಂಥ ಕ್ಯಾರೆಕ್ಟರ್ಸ್ ನಮಗೆ ತಿರುಪಾವೆನಲ್ಲಿ ಎಲ್ಲರನ್ನ ತೋರಿಸ್ಕೊಡ್ತಾರೆ ನೋಡಿ. ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು, ಹಿತವಾಗಿ ಮಾತಾಡಬೇಕು, ಮಿತವಾಗಿ ಮಾತಾಡಬೇಕು, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು, ಎಲ್ಲಿ ಮೌನವಾಗಿರಬೇಕು ಅಲ್ಲಿ ಮೌನವಾಗಿರಬೇಕು. ಇದೇ ಫಾರ್ಮುಲಾ, ಬೇರೆ ಏನಿಲ್ಲ. ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡಿಬಿಟ್ಟು ಅನವಶ್ಯಕವಾಗಿ ಮನೆಯಲ್ಲಿ ಏನು ಪದ ಮೊದಲು ಹಾಕಿದ್ರೆ ರಾಮ ಮೂರ್ಛೆ ಹೋಗಲ್ಲ, ಏನು ಪದ ಮೊದಲು ಹಾಕಿದ್ರೆ ರಾಮಗೆ ಸಂತೋಷ ಆಗುತ್ತೆ, ಯಾವ ಪದ ಮೊದಲು ಹಾಕಿದ್ರೆ ಅವನಿಗೆ ಆಶ್ವಾಸನೆ ಹುಟ್ಟತ್ತೆ ಅಂತ ಹೇಳಿಬಿಟ್ಟು ದೃಷ್ಟ್ವಾ ಸೀತಾ ಅಂತಾನೆ. ನಾನೇನ ಸೀತಾ ಅಂತ ಹೇಳ್ಬಿಟ್ಟಿದ್ರೆ ಆವಾಗಲೇ ಮೂರ್ಛೆ ಹೊಟ್ಟೋಗ್ತಿದ್ದಂತೆ. ಸೀತಾ ಇಲ್ಲ ಅಂತನೋ ಏನೋ ಅಂದ್ಕೊಂಡು ತಾನೇ, ಅಥವಾ ಸೀತಾ ಸಿಗೋದಿಲ್ಲ ಅಂತನೋ, ಅಥವಾ ಸೀತಾ ಮದುವೆ ಮಾಡ್ಕೊಂಡ್ಬಿಟ್ಲು ಅಂತಾನೆ, ಏನಾದರೂ ಬೇರೆ ಹೇಳ್ಬಿಡ್ತಾನೆ ಅಂತ ಮೂರ್ಛೆ ಹೋಗ್ಬಿಡ್ತಾನಂತೆ. ರಾಮ ಮೂರ್ಛೆ ಹೋದರೆ ಲಕ್ಷ್ಮಣ ಮೂರ್ಛೆ ಹೋಗ್ಬಿಡ್ತಾನೆ, ಇವರಿಬ್ಬರು ಮೂರ್ಛೆ ಹೋಗ್ಬಿಟ್ರೆ ಸುಗ್ರೀವ ಮೂರ್ಛೆ ಹೋಗ್ಬಿಡ್ತಾನೆ, ಸುಗ್ರೀವ ಮೂರ್ಛೆ ಹೋದರೆ ಇಡೀ ಕೋತಿಗಳೆಲ್ಲ ಮೂರ್ಛೆ ಹೋಗ್ಬಿಡುತ್ತೆ. ಅವಾಗ ಏನು ಮಾಡೋದು ಅಂತ ಆ ಥರ ಯೋಚನೆ ಮಾಡಿ ದೃಷ್ಟ್ವಾ ಸೀತಾ ಅಂತ ಹೇಳ್ತಾನಂತೆ. ಇದೇ ಥರ ಕಂಬರಾಮಾಯಣದಲ್ಲೂ ಕಂಡೇನ್ ಸೀತೆಗೆ ಅಂತ ಹೇಳ್ತಾರೆ. ತುಂಬ ಸೊಗಸಾಗಿ ನಾಣಾದಾಯ್ ನಾವುಡಯ, ಇದು ಮಾತಲ್ಲಿ ಚಮತ್ಕಾರವಾಗಿರೋದು ಅಂತ ಹೇಳಿದ್ರೆ ಇದೇನೆ. ಹೀಗೆ ಶಂಗುಡು ಚಕ್ಕರಂ ಮೇಂದೊಂ ತಡ ಕೈಯನ್, ಇನ್ನೂ ಒಂದು ಗುರ್ತ ಹೇಳ್ತಾಳೆ. ಆಯಿತು ಬಿಡು, ನೀನು ಶಂಖಚಕ್ರ ಇಟ್ಕೊಂಡಿದ್ದಾನಲ್ಲ ತಡಕ್ಕೈ, ಹೀಗೆ 4, ಅವನನ್ನು ನಾವು ಕೊಂಡೋಡೋಣ ನೀ ಬಾ ಅಂತ ಹೇಳ್ತಾರೆ. ಶಂಗೊಡು ಚಕ್ಕರಂ ಏಂದುಂ ತಡಕ್ಕಯ್ಯನ್ ಪಂಗಯ್ಯ ಕಣ್ಣಾನೆ, 2 ಗುರ್ತು ಹೇಳ್ತಾಳೆ, ಬೇರೆ ಯಾರಿಗೂ ಇಲ್ಲ. ವಿಶಿಷ್ಟವಾಗಿ ಬ್ರ್ಯಾಂಡ್ ಅಂತ ಹೇಳ್ತೀವಲ್ಲ ಆ ಥರ ಸಾಕ್ಷಾತ್ ಶ್ರೀಮನ್ ನಾರಾಯಣನಿಗೆ. ಯಾಕೆಂದರೆ ಗೊತ್ತು, ಡಮರು ಇದು ಡಕ್ಕೆ ಆ ಥರ ಇಟ್ಕೊಂಡಿದ್ರೆ ಅದು ಈಶ್ವರ ಅಂತ, ಕಮಲದ ಹೂವು ಕಮಂಡ್ಲು ಇಟ್ಕೊಂಡಿದ್ರೆ ಚಂದ್ರಮುಖ ಬ್ರಹ್ಮ ಅಂತ, ಶಂಖಚಕ್ರ ಅಂತ ಇದ್ದರೆ ಆವಾಗ ಇವನೇ ಸಾಕ್ಷಾತ್ ವಿಷ್ಣು ಅಂತ. ಇದೇ ಥರ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ತಿರುಮಲ ಇದೆಯಲ್ಲ, ತಿರುಮಲ ಇದಕ್ಕೆ ಬಂದಾಗ ಶೈವರು ಇದೆಲ್ಲ ಇದು ಸ್ಕಂದ ಅಂತ, ಇನ್ನು ಕೆಲವರು ಶಿವ ಅಂತ. ಇದು ಶಿವನೂ ಅಲ್ಲ ಸ್ಕಂದನೂ ಅಲ್ಲ, ಯಾರೋ ಒಂದು ಸ್ತ್ರೀ ದೇವತೆ ಅಂತ ಇನ್ನು ಕೆಲವರು. ಸೊ ಎಲ್ಲವನ್ನು ನಿಶ್ಚಯ ಮಾಡಿಬಿಡ್ಬೇಕು ಯಾವ ದೇವರು. ಕೆಲವರು ಶಿವ ಅಂತ ಹೇಳಿದ್ರು, ಕೆಲವರು ಸ್ಕಂದ ಅಂದರು. ಅದಕ್ಕೆ ಎಲ್ಲರೂ ಒಟ್ಟಿಗೆ ದೊಡ್ಡ ಮೀಟಿಂಗ್ ಮಾಡ್ತಾರೆ. ಅವಾಗ ಯಾರ್ಯಾರು ಏನು ಇಟ್ಕೊಳ್ತಾರೋ ಅವ್ರ ಕೈನಲ್ಲಿ ಅದನ್ನೆಲ್ಲ ಇಟ್ಬಿಡೋಣ ಅಲ್ಲಿ.
ಇಟ್ಬಿಟ್ಟು ಬಾಗಿಲು ಹಾಕ್ಕೊಂಡು ಬಂದ್ಬಿಡೋಣ. ಭಗವದ್ ರಾಮಾನುಜರು ಹೋದಾಗ ಈ ಥರ ಒಂದು ದೊಡ್ಡ ಡಿಬೇಟ್ ಆಗುತ್ತೆ. ಆವಾಗ ಎಲ್ಲ ಬಾಗಿಲು ಹಾಕ್ಕೊಂಡು ಬಂದ್ಬಿಡೋಣ. ರಾತ್ರಿ ಭಗವಂತನ ಕೈಯಲ್ಲಿ ಏನೂ ಇರಲ್ಲ. ಯಾಕೆ ಗೊತ್ತಾ? ಆಕಾಶರಾಜನಿಗೆ ಒಂದು ಯುದ್ಧದ ಸಂಗತಿ ಏರ್ಪಡುತ್ತೆ, ಯುದ್ಧದಲ್ಲಿ ಬೇಕಾಗತ್ತೆ. ಅವಾಗ ಇವನ ಆಯುಧಗಳನ್ನೆಲ್ಲ ಅವನು ಕೊಟ್ಬಿಟ್ಟಿರ್ತಾನೆ ಆಕಾಶರಾಜನಿಗೆ. ಆ ಆಕಾಶರಾಜನ ಕೊಟ್ಬಿಟ್ಟು ಇಲ್ಲಿ ಮೇಲೆ ಬಂದಾಗ ಈ ಮದುವೆ ವಿಚಾರ ಎಲ್ಲ ಬರುತ್ತಲ್ಲ, ಪದ್ಮಾವತಿಗೂ ಇವ್ನಿಗೆ ಕೋಪ ಬಂದ್ಬಿಟ್ಟು ಇವನು ಹೋಗಿ ಬರೀ ಕೈನಲ್ಲಿ ಹಾಗೆ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಅವಾಗ ಬರೀ ಕೈನಲ್ಲಿ ಏನು ಆಯುಧಗಳೇ ಯಾವುದೂ ಇರೋದಿಲ್ಲ, ಚಿಹ್ನೆಗಳು ಗೊತ್ತಾಗಲ್ಲ ಯಾವ ದೇವರು ಅನ್ನೋದು. ಅದಕ್ಕೋಸ್ಕರ ಇವಾಗ ಇದನ್ನೆಲ್ಲ ಇಟ್ಬಿಡೋಣ, ಶಂಖಚಕ್ರ ಇಡಿ, ಮತ್ತು ಕೈನಲ್ಲಿ ಇದು ಜಿಂಕೆ ಇರುತ್ತಲ್ಲ, ಜಿಂಕೆ ಅದನ್ನು, ಮತ್ತು ಚಂದ್ರ ಆಕಾರ, ಚಂದ್ರನ ಅರ್ಧ ಚಂದ್ರದ್ದು ಅದೆಲ್ಲ ಇಡಿ. ಆಮೇಲೆ ಇವನಿಗೆ ಸುಬ್ರಹ್ಮಣ್ಯನಿಗೆ ಏನು ಬೇಕು ವೇಲು ಅದೆಲ್ಲ ಇಡಿ. ಬೆಳಗ್ಗೆ ಯಾವುದು ಕೈಯಲ್ಲಿ ಇಟ್ಕೊಂಡಿರ್ತಾನೋ ಭಗವಂತ ಅದನ್ನು ನೋಡಿ ನಾವು ಗುರುತಿಸ್ಕೊಳ್ಳೋಣ ಅಂತ. ಮಾರನೇ ದಿವಸ ಬಾಗಿಲು ಎಲ್ಲ ಸೀಲ್ ಹಾಕಿ ಬಾಗಿಲು ಎಲ್ಲ ಮಾಡಿಬಿಟ್ಟು ಬರ್ತಾರೆ. ಬೆಳಗಿನ ಜಾವ ಎದ್ದು ಹೋಗಿ ನೋಡಿದಾಗ ಭಗವಂತ ಶಂಖಚಕ್ರ ಇಟ್ಕೊಂಡಿರ್ತಾನೆ, ಅದೇ ಗುರುತು. ಆವಾಗಿಂದ ಆಮೇಲೆ ಯಾರು ಚರ್ಚೆಗೆ ಅಂತ ಏನು ಹೋಗಲ್ಲ. ಆದರೆ ಪೇ ಆಳ್ವಾರ್ ಕೂಡ ಹೇಳ್ತಾರೆ, ಹಿಂದ್ಗಡೆ ಒಂದು ದೊಡ್ಡ ಜಡೆ ಇದೆ ಅಂತೆ ಭಗವಂತನಿಗೆ. ಅದು ನೀಲ್ ಜಡೆಯಾನ್, ದೊಡ್ಡ ಜಡೆ ಇದೆ ಅಂತೆ ಭಗವಂತನಿಗೆ. ಅದರೆಲ್ಲ ಯಾರು ನೋಡೋಕ್ಕೆ ಹೋದ್ರು ಅಂತ ಎಲ್ಲ ಅಪಚಾರ ಆಯಿತು. ಕೆಲವೆಲ್ಲನೂ ಯಾವುದು ವರ್ಜ್ಯ ಅಂತ ಇರುತ್ತೋ ಅದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅವ್ರು ಹೇಗಿರ್ತಾರೋ ಭಗವಂತ ಆ ಆಕಾರದಲ್ಲಿ ಹಾಗೆ ಪ್ರತಿಷ್ಠೆ ಆಗಿರ್ತಾರೆ. ಉದ್ಭವ ಮೂರ್ತಿಗಳು, ಯಾರು ಮಾಡಿದಲ್ಲ ಇವೆಲ್ಲನೂ. ಆ ಥರ ವಿಶೇಷವಾಗಿ ಎಲ್ಲ ಹೇಳ್ತಾರೆ. ಶಂಗೊಡು ಚಕ್ಕರಂ ಏನು ತಡ ಕೈಯನ್ ಏನು ಅಂತ ಹೇಳಿದ್ರೆ, ಶಂಖಚಕ್ರವನ್ನು ವಿಶೇಷವಾಗಿ ಇಟ್ಕೊಂಡಿರೋದೇ ಆಶ್ರಿತರನ್ನು ಕಾಪಾಡೋಕ್ಕೋಸ್ಕರ. ಎಷ್ಟು ದೂರ ಬೇಕಾದರೂ ಅವನ ಕೈಯನ್ನು ನೀಟಿ ಅವರನ್ನು ರಕ್ಷಣೆ ಮಾಡೋಕ್ಕೋಸ್ಕರನೇ ಈ ಆಯುಧಗಳನ್ನು ಇಟ್ಕೊಂಡಿರೋದು. ಯಾರನ್ನು ಏನು ಬೇಕಾದ್ರೆ ಆಯುಧ ಇಲ್ಲದೇ ಬೇಕಾದರೆ ಕಾಪಾಡ್ತಾನೆ. ಹೇಗೆ ಕಾಪಾಡ್ದ? ನರಸಿಂಹಾವತಾರದಲ್ಲಿ ಯಾವ ಆಯುಧವನ್ನು ಇಟ್ಕೊಬೇಡ ಅಂತ ಹೇಳಿದ್ನಲ್ಲ, ಅದಕ್ಕೆ ಆಯುಧನ ಇಟ್ಕೊಳ್ಳಿ ಅಂತೆ. ಪ್ರತ್ಯಾದಿಷ್ಟ ಪುರಾತನ ಪ್ರಹರಣ ಗ್ರಾಮ ಕ್ಷಣಂ ಪಾಣಿಜೈಹಿ ಅವ್ಯಾತ್ರೀಣಿ ಜಗಂತ್ಯಕುಂಠ ಮಹಿಮಾ ವೈಕುಂಠ ಕಂಠೀರವಃ. ಪ್ರತ್ಯಾದಿಷ್ಟ ಪುರಾತನ ಎಲ್ಲ ಆಯುಧಗಳು ಬಂತಂತೆ. ಯಾವಾಗ ಹಿರಣ್ಯನ ತಗೊಂಡು ಕಂಬ ಹೊಡೆದಿದ ತಕ್ಷಣ ಬಂದು ಆ ಹಿರಣ್ಯನ ಹಾಗೆ ತೊಗೊಂಡು ಹೋಗಿ ಹೊಸಲ ಮೇಲೆ ಕೂತ್ಕೊಂಡು ತೊಡೆ ಮೇಲೆ ಹಾಕ್ಕೊಳ್ತಾನೆ. ಇನ್ನೇನು ಸಾಯಿಸಬೇಕು ಅಂದಾಗ ಎಲ್ಲ ಪಂಚಾಯುಧಗಳು ಬಂದಂತೆ ಭಗವಂತನಿಗೆ ಸಹಾಯಕ್ಕೆ. ನನ್ನ ತಗೋ ಅಂತ. ಅದಕ್ಕೆ ಅವನೆಲ್ಲರನ್ನೂ ಹೋಗು ಅಂತ ಹೇಳಿಬಿಟ್ಟ. ಸುದರ್ಶನನನ್ನು ಮಾತ್ರ ತನ್ನ ಉಗುರೊಳಗೆ ಆಹ್ವಾನ ಮಾಡಿಕೊಂಡು ಪ್ರತ್ಯಾದಿಷ್ಟ ಪುರಾತನ ಪ್ರಹರಣ ಗ್ರಾಮ ಕ್ಷಣಂ ಪಾಣಿಜೈಹಿ, ಅವನು ಉಗುರಲ್ಲಿ ಅದನ್ನು ಬರೆಸ್ಕೊಂಡು ಸೀಳ್ತಾನೆ. ಆ ಥರ ಏನು ಇಲ್ಲದೆ ಹೋದರೂ ಕಾಪಾಡ್ಬೋದು ಭಗವಂತನಿಗೆ. ಆಯುಧಗಳೇ ಬೇಕು ಅಂತ ಏನಿಲ್ಲ. ಇಲ್ಲಿ ಶಂಗೊಡು ಚಕ್ಕರಂ ಅಂತಿದ್ದ, ಅದು ಹಾಗಾದರೆ ಯಾಕೆ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಆಶ್ರಿತ ವಿರೋಧಿಗಳಿಗೆ ಇವನ ಆಯುಧಗಳನ್ನು ನೋಡಿದ್ರೆ ಹೆದರ್ಕೋಬೇಕು. ಆಶ್ರಿತ ವಿರೋಧಿಗಳಿರ್ತಾರಲ್ಲ, ಇವನು ಸಹಾಯ ಮಾಡ್ತಾನಪ್ಪ, ಅವನ ಕೈಲಿ ನೋಡಿದೆಲ್ಲ ಇದೆ ಅಂತ ಈ ಗಾರ್ಡ್ ಆಫ್ ಆರ್ನರ್ ಎಲ್ಲ ಮಾಡ್ತಾರೆ ನೋಡಿ. ಯಾರಾದರೂ ಹೊಸದಾಗಿ ಒಂದು ಊರಿಗೆ ಹೋದರೆ ಅವಾಗ ಗಾರ್ಡ್ ಆಫ್ ಆರ್ನರ್ ಅವ್ರ ಹತ್ರ ಇರೋದು ಸೋಲ್ಜರ್ಸು, ನೇವಿ, ಆರ್ಮಿ ಎಲ್ಲ ತೋರಿಸ್ತಾರಲ್ಲ, ಆ ಥರ ಇವನು ಇಟ್ಕೊಂಡಿರೋದು ಅದಕ್ಕೋಸ್ಕರ. ಅದನ್ನೇ ಉಪಯೋಗಿಸ್ಬೇಕು ಅಂತ ಏನೂ ಇಲ್ಲ. ಈ ಶಂಗೊಡು ಚಕ್ರಂ ಗುರುತಿಗೆ ತುಂಬ ಚೆನ್ನಾಗಿ ಹೇಳ್ತಾರೆ. ಆಳಿಯಳ ಶಂಗುಂ ವಿಲ್ಲು ಮೇಳ ನಮ್ಮಾಳ್ವಾರ ಹಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ತ್ರಿವಿಕ್ರಮ ಅವತಾರದಲ್ಲಿ ಮಾಡಿದಾಗ ಮೊದಲು ವಾಮನನಾಗಿ ಬರ್ತಾನೆ, ನಂತರ ತ್ರಿವಿಕ್ರಮನಾಗ್ಬಿಡ್ತಾನೆ. ಹಾಗೆ ವಿಂಧ್ಯಾವಳಿ ನೀರು ಹಾಕಿ ದಾರ ಏರಿದ ತಕ್ಷಣ ತ್ರಿವಿಕ್ರಮನಾಗ್ಬಿಡ್ತಾನಲ್ಲ, ಚತುರ್ಭುಜ ಬರುತ್ತೆ. ಚತುರ್ಭುಜ ಬಂದಿದ ತಕ್ಷಣ ಪುಟಾಣಿಯಾಗಿರ್ತಾನಲ್ಲ ವಾಮನ, ಪುಟಾಣಿಯಾಗಿ ಶಂಖಚಕ್ರ ಇರುತ್ತೆ. ಉದ್ದಕ್ಕೆ ಬೆಳೆದಾಗ ಆ ಶಂಖಚಕ್ರ ಕೂಡ ಆ ಸೈಜ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಆಳಿಯಳ ಶಂಗಂ ವಿಲ್ಲು ಮೇಳ ಅದು ಅದ್ರ ಜೊತೆಗೆ ಫಾಸ್ಟಾಗಿ ಹೋಗ್ತಾ ಇರ್ತಾನೆ. ಅವನು ಬೆಳಿತಾನೇ ಇದ್ದಾನೆ, ಎಲ್ಲೋ ಇದ್ದಾನೆ, ಅಯ್ಯೋ ಇಲ್ಲೇ ಇದ್ದೀವಲ್ಲ ನಾವು, ಅದು ಅಲ್ಲಿ ಹೋಗುತ್ತೆ. ಸೊಗಸಾಗಿ ಅನುಭವಿಸ್ತಾರೆ ಆಳ್ವಾರಗಳೆಲ್ಲ, ಅಷ್ಟು ಚೆನ್ನಾಗಿ ಅನುಭವವನ್ನು ಕೊಡ್ತಾರೆ. ಹಾಗೆ ಶಂಗೊಡು ಚಕ್ಕರಂ ಮೇಂದು ತಡಕ್, ಯಾರ್ಯಾರಿಗೆ ಶಂಖಚಕ್ರದೊಂದಿಗೆ ಇದೇ ಥರ ಸೇವೆ ಕೊಡ್ತಾ ಇದ್ದ ಅಂತ ಹೇಳಿದ್ರೆ, ದೇವಕಿಗೆ ಹುಟ್ಟಿದ ತಕ್ಷಣ ಶಂಖಚಕ್ರದಲ್ಲಿ ಕೊಡ್ತಾರೆ. ಆಧ್ಯಾತ್ಮ ರಾಮಾಯಣದಲ್ಲಿ ಹೇಳ್ತಾರೆ, ಕೌಸಲ್ಯಗೂ ಇದೇ ಥರ ರಾಮ ಒಂದು ದೃಶ್ಯವನ್ನು ಕೊಟ್ಟ ಅಂತ ಶಂಖಚಕ್ರದೊಂದಿಗೆ 1 ಸೆಕೆಂಡ್ ಅಷ್ಟೇ, ಆಮೇಲೆ ನಾರ್ಮಲ್ ಮಗು ಥರ. ಇಲ್ಲಿ ಕೃಷ್ಣಾವತಾರದಲ್ಲಿ ಇಲ್ಲ, ಹಂಗೆ ಇರ್ತಾನೆ ಪುಟಾಣಿ ಮಗು, ನೀಲಿ ಕಲರು, ಶಂಖಚಕ್ರ ಅಷ್ಟು ಮುದ್ದಾಗೆ. ಅವಳೇ ಉಪಸಂಹರನ್ ರಾಜನ್ ಅಂತ ಅವಳು ಬೇಡ್ಕೋತಾಳೆ, ಬೇಡಪ್ಪ ಇವಾಗೇನೇ ಕಂಸ ನೋಡಿಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ತಾರೆ. ಭಾಗವತದಲ್ಲಿ ಹಾಗೆ ಹೇಳ್ತಾರೆ, ಇನ್ನೊಂದು ಕಡೆ ವಸುದೇವನೇ ಬೇಡ ಅಂತ ಹೇಳ್ತಾರೆ. ಯಾರಾದರೂ ಆಗಲಿ ವಾಪಸ್ ತಗೋತಾನೆ. ಆ ಥರ ದೇವಕಿಗೆ, ಭೀಷ್ಮರಿಗೆ ಎಷ್ಟೇ ದೊಡ್ಡ ಗುಂಪಲ್ಲಿ ಕೃಷ್ಣ ಮಧ್ಯ ಬಂದ್ರೂ ಭೀಷ್ಮರಿಗೆ ಮಾತ್ರ ಚತುರ್ಭುಜದೊಂದಿಗೆ ಯಾವಾಗಲೂ ಸೇವೆ, ಶಂಖಚಕ್ರದೊಂದಿಗೆ ಸೇವೆ. ಆ ಥರ ಒಂದು ಆಶ್ಚರ್ಯಕರವಾದ ಸೇವೆ. ಅಕ್ರೂರನಿಗೆ ಹೆಂಗೆ ಸೇವೆ ಕೊಟ್ಟ ಅಂತ ಹೇಳಿದ್ರೆ, ಕಳಿಸ್ತಾನಲ್ಲ ಕರ್ಕೊಂಡು ಬಾ ಅಂಥೇಳಿ, ಒಂದೇ ಖುಷಿ.
ಆ ಥರ ಒಂದು ಡೆಪ್ಟೇಷನ್ ಲೈಫಲ್ಲೇ ಸಿಕ್ಕಿಲ್ಲ ನನಗೆ ಅಂತ ಖುಷಿಯಾಗಿ ಉರುಳ್ಕೊಂಡು ಹೊರಟಾಗ್ತಾನಂತೆ ಬೃಂದಾವನದವರೆಗೂ. ಹಾಗೆ ಹೋಗಿ ಆ ಮಕ್ಕಳನ್ನು ಇಬ್ಬರನ್ನು ಕರ್ಕೊಂಬಂದಾಗ ದಣಿ ಮಾರಿಸ್ಕೊಳ್ಳೋಕ್ಕೋಸ್ಕರ ಯಮುನೆಯಲ್ಲಿ ಮುಳುಗಿದಾಗ ಕೆಳಗಡೆ ಶಂಖಚಕ್ರದ ಗದಾಧಾರಿಯಾಗಿ ಹಾಗೆ ಮಲ್ಕೊಂಡಿದ್ದಾನಂತೆ ಶೇಷನ ಮೇಲೆ, ಆದಿಶೇಷನ ಮೇಲೆ. ಆ ದೃಶ್ಯವನ್ನು ಅಕ್ರೂರನಿಗೆ ಕೊಡ್ತಾನೆ. ಹಾಗೆ ಮಂಡೋದರಿಗೆ ಕೊಡ್ತಾನೆ. ಮಂಡೋದರಿಗೆ ನೆನ್ನೆ ಮಂಡೋದರಿ ರಾವಣನ ಇದು ಆದಾಗ ನಾನು ಹೇಳಿದ್ನಲ್ಲ, ಸಾಕ್ಷಾತ್ ಭಗವಂತ ಶ್ರೀರಾಮ ಮಂಡೋದರಿಗೆ ಶಂಖಚಕ್ರ ಇದರದೊಂದಿಗೆ ಸೇವೆ ಕೊಡ್ತಾನೆ. ಧ್ರುವನಿಗೆ ಕೊಡ್ತಾನೆ, ಸಣ್ಣ ಮಗು ಬಾಲಕ ಧ್ರುವ, ಅವನಿಗೆ ಕೊಡ್ತಾನೆ. ಇದೆಲ್ಲ ಆಶ್ಚರ್ಯ. ಭಗವಂತ ಮಾಯನ್ ಅಂತ ಹೇಳಬೇಕು, ಅದಕ್ಕೆ ಆ ಥರ ಹೇಳೋದು. ವಾಯಿನಾಲ್ ಪಾಡಿ ಮನತ್ತಿನಲ್ಲಿ ಇನ್ನೊಂದು ಪಂಗಯ್ಯ ಕಣ್ಣಾನೆ. ಇವನು ಮಾತ್ರ ಯಾವಾಗಲೂ ಪಂಗಯ್ಯ ಕಣ್ಣಾನೆ. ಏನೇ ಮೇಕಪ್ ಮಾಡಿದ್ರು, ಇವಾಗ ರಾಜ್ಕುಮಾರ್ ಮೂಗು ನಮಗೆ ಗೊತ್ತಾಗ್ಬಿಡ್ತಾ ಇತ್ತಲ್ಲ, ಅವನು ಕೊರವಂಜಿ ಥರ ಆದರೂ ಬರಲಿ, ಇನ್ನೊಂದು ಥರ ಆದರೂ ಬರಲಿ, ರಾಜ್ಕುಮಾರ್ ನಮಗೆ ಗೊತ್ತಾಗ್ಬಿಡುತ್ತೆ, ನಮಗೆ ರಾಜ್ಕುಮಾರ್ ಅಂತ ವೇಷ ಮರೆಸ್ಕೊಂಬಂದ್ರು. ಅದೇ ಥರ ಇವನು ಎಲ್ಲೇ ಏನೇ ಅವತಾರ ಮಾಡ್ಕೊಂಬಂದ್ರು ಆ ಕಣ್ಣು ಮಾತ್ರ ತೋರಿಸ್ಕೊಟ್ಬಿಡ್ತಾ ಇದ್ದಂತೆ. ಮತ್ಸ್ಯ ಕಮಲಪತ್ರಾಕ್ಷ, ಮತ್ಸ್ಯ ಅವತಾರದಲ್ಲಿ ಎಲ್ಲ ಮೇನ್ ಥರ ಇರುತ್ತಂತೆ, ಕಣ್ಣು ಮಾತ್ರ ಕಮಲಪತ್ರಾಕ್ಷ. ಹಾಗೆ ರಾಮ ರಾಜೀವಲೋಚನ, ರಾಮನಿಗೆ ರಾಜೀವಲೋಚನ. ಹಾಗೆ ವರಾಹ ಪುಂಡರೀಕಾಕ್ಷ, ವರಾಹ ಅವತಾರದಲ್ಲಿ ಹಂದಿ ಥರ ಬರ್ತಾನೆ, ಕಣ್ಣು ಮಾತ್ರ ಇದು. ಆ ಥರ ತುಂಬ ಆಶ್ಚರ್ಯವಾಗಿ ಒಂದೊಂದು ಹೇಳ್ತಾರೆ. ಇನ್ನೊಂದು ಇಲ್ಲಿ ಪಂಗಯ್ಯ ಕಣ್ಣು ಮಾರ್ಕಂಡೇಯರು ತುಂಬ ಚೆನ್ನಾಗಿ ಒಂದು ವಿಷಯ ತೋರಿಸ್ಕೊಡ್ತಾರೆ ನಮಗೆ. ಏನಪ್ಪ ಅಂತ ಹೇಳಿದ್ರೆ, ಇನ್ನು ಪೆರಿಯಾಳ್ವಾರ್ ಕೂಡ ಹಾಡ್ತಾರೆ, ಶುಡರಾಳಿಯಂ ಪಲ್ಲಾಂಡ್. ಎಲ್ಲರನ್ನೂ ಹಾಡಬೇಕಾದ್ರೆ ಶುಡರಾಳಿಯಂ ಅಪ್ಪಾಂಜಶನ್ಯಮಂ ಪಲ್ಲಾಂಡ್ ಹಾಡ್ಬೇಕಾದ್ರೆ ಹೇಳ್ತಾರೆ. ಶಂಖಚಕ್ರಮಂ ಸಕಿರೀಟ ಕುಂಡಲಂ ಸಪೀತ ವಸ್ತ್ರಂ ಸರಸೀರು ಹೇಕ್ಷಣಂ, ಅದು ಬರುತ್ತೆ ಇದರಲ್ಲಿ ನಮಗೆ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿತ್ವಾಂ ದ್ರಷ್ಟುಮಹಂ ತ್ವಯೈವ, ಭಗವದ್ಗೀತೆಯಲ್ಲಿ ಬರುತ್ತೆ. ತೇನೈವ ದೇವೇನ ಚತುರ್ಭುಜೇನ, ನಿನ್ನ ಲಕ್ಷಣವನ್ನು ಎಲ್ಲ ನಾನು ನೋಡಿಬಿಟ್ಟೆ. ಯಾವುದು ನನಗಿವಾಗ ನನಗೆ ಬರೀ ಸಾಧಾರಣವಾಗಿ ನೀನು ಒಂದು ಚತುರ್ಭುಜ ಇಟ್ಕೊಂಡು ಆ ಸೇವೆ ಕೊಡು ಸಾಕು, ವಿಶ್ವರೂಪ ನೋಡಿ ನನಗೆ ತುಂಬ ಗಾಬರಿ ಆಗಿಬಿಡ್ತು, ಬೇಡ ಸಾಕು, ನೋಡಾಯಿತು ನನಗೆ ಸಾಕು ಅಂತ ಹೇಳ್ತಾನೆ. ಅದಾಯಿತು. ಆಮೇಲೆ ಎನ್ನೈ ವೆಳ್ಳು ಇರಾಕವಲ್ಲ, ಯಾರು ಅಂತ ಹೇಳಿದ್ರೆ ಭಗವಂತ. ಇದರಲ್ಲಿ ಶನ್ನಿಯೋಗ್ ಪರಮಯೇರ್ ಪರಂಪುರುಡ ನೀ ಎನ್ನೈ ಕೈಕೊಂಡ ಪಿನ್, ಅದು ಹೇಳ್ತಾರೆ. ನೀನು ಗರುಡ ವಾಹನನಾಗಿ ಹೋಗ್ತೀಯಲ್ಲ, ಆವಾಗ ನನ್ನನ್ನು ಕೈ ತಗೊಂಡಾಗ ನೀನು ಇದು ಮಾಡು, ಹೀಗೆ ಅವಾಗ ಶಂಖಚಕ್ರದಂಗೆ ಗೊತ್ತಾಗತ್ತೆ ಅಂತ. ಇದೇ ಥರ ಅಂಡ್ರಿಚರ ಅಚರಂಗಳೈ ವೈ ಹೊಂದತ್ತೇತಿ ಅಡಲರವ ಪಹಯೇರಿ ಅಸುರರ್ ತಮ್ಮೈ ವೆಂಡ್ರೆ ಚಂದ್ರಿನಿದವಿ ತಿರಂದ ಅಮ್ಮ ಅಂತಾನೆ ಹೇಳ್ಬೇಕಾರೆ, ಹಾಗೆ ಪುಷ್ಪಕ ವಿಮಾನದಲ್ಲಿ ಸಾಧಾರಣ ಮನುಷ್ಯನ ಥರ ಕೂತ್ಕೊಳ್ತಾನಂತೆ ರಾಮ. ಹೋಗ್ತಾ ಇದ್ದಂಗೆ ಚತುರ್ಭುಜ ಹಾಗೆ ಎಲ್ಲರಿಗೂ ಕಾಣಿಸುತ್ತಂತೆ. ಪರಬ್ರಹ್ಮ ವಸ್ತು ಅವನು ಅಂತ ತೋರಿಸ್ಕೊಡೋಕ್ಕೆ ಅದು ಚೆನ್ನಾಗಿ ಕಾಣುತ್ತೆ ಅಂತ. ಹೀಗೆ ಪಂಗಯ್ಯ ಕಣ್ಣಾನೆ ಪಾಡೇಲೋರೆಂಬಾವಾಯ್ ಅಂತ ಹೇಳಿದ್ರೆ ಕಲವು ನಾಮ ಸಂಕೀರ್ತನಂ ಅಂತ ಹೇಳಾಯ್ತಲ್ವ, ಅದಕ್ಕೆ ಅಲ್ಲಿ ವಿಶೇಷವಾಗಿ ಹಾಡೋದು, ಭಜನೆ, ನಾಮಸ್ಮರಣೆ ಇದೇ ತುಂಬ ಮುಖ್ಯ. ನಮ್ಮ ಪಾಪಗಳನ್ನೆಲ್ಲ ನಾವು ಕಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇಲ್ಲಿ ಇನ್ನೊಂದು ಇವರು ಮಾರ್ಕಂಡೇಯರು ಹೇಳಿದ್ರಲ್ಲ, ಅದನ್ನೊಂದು ಹೇಳಿಬಿಟ್ಟು ಮುಗಿಸ್ತೀನಿ ನಾನು. ಮಾರ್ಕಂಡೇಯರು ಪಾಂಡವರನ್ನ ವನವಾಸದಲ್ಲಿ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಾಗ ಹೇಗಿದ್ದೀರಾ ನೀವೆಲ್ಲ, ಸೌಖ್ಯವಾಗಿದ್ದೀರಾ ಅಂದರೆ, ಓಹೋ ತುಂಬ ಸೌಖ್ಯವಾಗಿದ್ದೀವಿ, ನಮಗೇನೋ ಯೋಚನೆನೇ ಇಲ್ಲ. ನಮ್ಮ ಅತ್ತೆ ಮಗ ಇದ್ದಾನಲ್ಲ, ಅವನು ನಮ್ಗೆ ಸಹಾಯ ಮಾಡ್ದ. ಸೂರ್ಯನನ್ನು ಹೋಗಿ ಕೇಳ್ಕೊ, ಯುಧಿಷ್ಠಿರನಿಗೆ ಕರ್ಣನಿಗೆ ಸೂರ್ಯಪುತ್ರ ತಾನೆ, ಅವ್ರು ಹೇಗಿದ್ರು ಅವ್ರ ತಮ್ಮಂದರಿಗೆಲ್ಲ ಸಹಾಯ ಮಾಡ್ತಾನೆ. ಕುಂತಿಗೆ ತುಂಬ ಬೇಕಾದವರು ಅಕ್ಷಯ ಪಾತ್ರ ಕೊಡ್ತಾರೆ, ಕೇಳು ಅಂತ ಹೋಗಿ ಕೇಳಿದ್ವಿ, ಅಕ್ಷಯ ಪಾತ್ರ ಕೊಟ್ಟಿದ್ದಾರೆ. ತುಂಬ ಸುಖವಾಗಿದೆ, ಕಾಡಲ್ಲಿದ್ರು ಅಂತ ಹೇಳ್ತಾರೆ. ಆವಾಗ ಅದಕ್ಕೆ ಇಲ್ಲಿ ಹೇಳ್ತಾರೆ, ಯಸ್ಯ ದೇವೋ ಯಯ ದೃಷ್ಟ ಪುರಾ ಪದ್ಮಾಯತೆ ಕ್ಷಣ ಸಂಬಂಧಿತೆ ಜನಾರ್ದನ. ನಮ್ಮ ಸಂಬಂಧಿ ಅತ್ತೆ ಮಗ ಅಂತೆಲ್ಲ ಹೇಳ್ಕೊಬಿಡಿಪ್ಪ, ನನಗೆ ಗೊತ್ತು, ಅವನ್ನ ನೋಡಿದ್ದೀನಿ ನಾನು. ಯಾವಾಗ ಅಂತ ಹೇಳಿದ್ರೆ ಸೃಷ್ಟಿ ರಹಸ್ಯ ತೋರಿಸ್ತೀನಿ ಅಂತ ನನ್ನನ್ನೇ ನುಂಗುಬಿಟ್ಟಿದ್ದ. ಅವನು ಹೊಟ್ಟೆ ಒಳಗೆ ಹೋದಾಗ 33 ಕೋಟಿಗಳು ದೇವತೆನೂ ತೋರಿಸ್ದ.
ಆ ಪುಂಡರೀಕಾಕ್ಷನ ನನಗೆ ಗೊತ್ತು, ಆ ಕೃಷ್ಣನಿಗೆ ಅದೇ ಕಣ್ಣು, ಅದನ್ನೇ ಹೇಳ್ತಾರೆ ಯಸ್ಯ ದೇವೋ ಮಯಾ ದೃಷ್ಟ. ನಾನು ನೋಡಿದ್ದೀನಿ ಅವನ್ನ, ಹಿಂದೆನೂ ನೋಡಿದ್ದೀನಿ, ಆ ಕಮಲಪತ್ರಾಕ್ಷನ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಸೋದರತೆ ಮಗ ಅಂತ ಸಾಧಾರಣವಾಗಿ ಎಣಿಸ್ಬಿಡಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪಂಗಯ್ಯ ಕಣ್ಣಾನೆ ಪಾಡೇಲೋರೆಂಬಾವಾಯ್. ಎಷ್ಟು ಥರ ಹೇಳಿದ್ರೆ, ಎಷ್ಟು ಕೊಂಡಾಡಿದ್ರು ಸಾಕಾಗೋದಿಲ್ಲ ಸಮಯ. ಯಾಕೆಂತ ಹೇಳಿದ್ರೆ ಒಂದೊಂದು ಪಾಶುರದಲ್ಲೂ ವಿಶೇಷವಾಗಿ ಭಗವಂತನ ಹತ್ರಕ್ಕೆ ನಂದು ಅಲಕ ವಿನಿಹಿತಾಭಿ ಸದ್ಭಿರ ಕೃಷ್ಣನಾಥ ವಿಲಸತು ಹೃದಿಗೋದ ವಿಷ್ಣು ಚಿತ್ತಾತ್ಮಜಾನಃ ವೇಯರ್ ಪುಹಳ್ ವಿಲ್ಲಿ ಪುತ್ತೂರಾಡಿ